Hi, dear students. Business taxation to GST and custom duty, final year, Mangalore University. ಸೊ ನಿಮಗೆ ಇರುವಂತಹ ಈ ಜಿ ಎಸ್ ಟಿ ಏನು ಸಿಲೆಬಸ್ ಇದೆ ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಔಟ್ ಮಾಡ್ತಾ ಇದ್ದೇನೆ. ಸೊ 2018 ಇಯರ್ದು ಕ್ವಶನ್ ಪೇಪರ್ ನಾನು ಇಲ್ಲಿ ಎಲ್ಲ ಪ್ರಾಬ್ಲಮನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ, ಫಸ್ಟು ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾತ್ರ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಥಿಯರಿ ಪಾರ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಜಿ ಎಸ್ ಟಿ 50-50, ಇಲ್ಲಿ ಥಿಯರಿನೂ 50% ಮತ್ತು ಪ್ರಾಕ್ಟಿಕಲು 50%, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನಲ್ಲಿ. ಮೆನಿ ಆಫ್ ಸ್ಟೂಡೆಂಟ್ ಪ್ರಾಕ್ಟಿಕಲ್ಗೆ ಫೋಕಸ್ ಮಾಡ್ತಾರೆ, ಥಿಯರಿಯನ್ನು ಬಿಡ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಸೊ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ದಿಸ್ ಸಬ್ಜೆಕ್ಟ್. ಸೊ ಇನ್ನು ನೋಡಿ, ನಿಮಗೆ ಪ್ರಾಬ್ಲಮನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದೆ, ನೋಡ್ಕೊಬೋದು. ಸೊ ಇದು 6 ಮಾರ್ಕ್ಸ್ ಪ್ರಾಬ್ಲಮ್. ನಾನು ಪ್ರಾಬ್ಲಮನ್ನು ಇನ್ ಡೀಟೈಲ್ ಓದ್ಲಿಕ್ಕೆ ಹೋಗಲ್ಲ. ಸೊ ನೀವು ಪ್ರಾಬ್ಲಮನ್ನು ನೀಟಾಗಿ ಓದ್ಕೊಳ್ಳಿ, ನಾನು ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಔಟ್ ಮಾಡ್ತೇನೆ. ಓಕೆ, ಸೊ Ritu Private Limited is having its manufacturing unit at Mangalore and Chennai. Ritu Private Limited ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಂಗಳೂರು ಮತ್ತು ಚೆನ್ನೈನಲ್ಲಿದೆ. ಸೊ ಮಂಗಳೂರು ಕರ್ನಾಟಕ, ಚೆನ್ನೈ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಸರ್ವಿಸ್ ಯೂನಿಟ್ ಅಟ್ ಮೈಸೂರು. ಸೊ ಮೈಸೂರಲ್ಲೂ ಕೂಡ ಸರ್ವಿಸ್ ಯೂನಿಟ್ ಇದೆ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ರಿತು ಪ್ರೈವೇಟ್ ಲಿಮಿಟೆಡ್. ಓಕೆ, ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಿಮಗೆ ಏನು ಕೇಳಿದ್ದಾರೆ ಅಂದರೆ ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. So keep it mind student, aggregate turnover is nothing but sale. ಓಕೆ, ಆ ಒಂದು ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ನಲ್ಲಿ ಅವರು ಎಷ್ಟು ಸೇಲ್ ಮಾಡಿದ್ದಾರೆ, ಎಷ್ಟು ಸಪ್ಲೈ ಮಾಡಿದ್ದಾರೆ, ಸೊ ಅದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ನಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಮೆನಿ ಆಫ್ ಸ್ಟೂಡೆಂಟ್ ಜಿ ಎಸ್ ಟಿಯಲ್ಲಿ ಎಸ್ಪೆಷಲಿ ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ಮತ್ತು ಟ್ಯಾಕ್ಸೇಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಮಾಡ್ಕೊತೀರಾ. ಸೊ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಇಲ್ಲಿ ನೋಡಿ, ನಾನು ಈ ಕಡೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಏನೇನು ಇನ್ಕ್ಲೂಡ್ ಆಗಲ್ಲ ಅಂತ ಕೂಡ ನಿಮಗೆ ಎಕ್ಸಾಮಿಗೆ ಈಸಿ ಆಗಲಿ ಅಂತ ಇದು ಪಿಕ್ಚರ್ ಹಾಕಿದ್ದೇನೆ. ಇಲ್ಲಿ ನೋಡಿ, ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈವನ್ ಎಕ್ಸೆಂಪ್ಟೆಡ್ ಸಪ್ಲೈ ಮಾಡಿದರೂ ಕೂಡ ಟ್ಯಾಕ್ಸ್ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತು ನಿಲ್ ರೇಟೆಡ್ ಆಗಿದ್ರೂ ಕೂಡ ಅಥವಾ ಎಕ್ಸ್ಪೋರ್ಟ್ ಮಾಡಿದರೂ ಕೂಡ ಎಲ್ಲ ಅಂದರೆ ಎನಿ ಸಪ್ಲೈ, ಎನಿ ಸೇಲ್ ನಾವು ಅಗ್ರಿಗೇಟ್ ಟರ್ನ್ ಓವರ್ಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಬಟ್ ಟ್ಯಾಕ್ಸೇಬಲ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಲ್ಲಿ ನಾವು ಗಮನ ವಹಿಸಬೇಕು. ಏನಂದರೆ ಎಕ್ಸೆಂಪ್ಟೆಡ್ ಸಪ್ಲೈ ಅಂತ ಇರುತ್ತೆ, ಅದನ್ನೆಲ್ಲ ತಗೊಳ್ಳೋ ಆಗಿಲ್ಲ. ನಿಲ್ ರೇಟೆಡ್ ಸಪ್ಲೈ ಅಂತ ಇರುತ್ತೆ, ಸೊ ಅದೆಲ್ಲ ಎಕ್ಸೆಂಪ್ಟೆಡ್ ಫ್ರಮ್ ಜಿ ಎಸ್ ಟಿ. ಓಕೆ, ಮತ್ತು ಎಕ್ಸ್ಪೋರ್ಟ್, ಸೊ ಎಕ್ಸ್ಪೋರ್ಟ್ ಈಸ್ ಅ ಎಕ್ಸೆಂಪ್ಟೆಡ್ ಅಥವಾ ನಿಲ್ ರೇಟೆಡ್ ಫ್ರಮ್ ಜಿ ಎಸ್ ಟಿ. ಆದ್ದರಿಂದ ಎಕ್ಸ್ಪೋರ್ಟ್ ಮಾಡಿದಾಗ ನಾವು ಟ್ಯಾಕ್ಸಬಲ್ ಟರ್ನ್ ಓವರಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಬಟ್ ನಾವು ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ವೆದರ್ ಇಟ್ ಈಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈ, ವೆದರ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಸಪ್ಲೈ, ಇಂಟರ್ಸ್ಟೇಟ್ ಸಪ್ಲೈ ಆರ್ ಎಕ್ಸ್ಪೋರ್ಟ್ಸ್, ವಾಟ್ ಎವರ್. ಸೊ ನಿಮಗೆ ಏನದು ಸೇಲ್ ಆಗಿದೆ ಅಥವಾ ಸಪ್ಲೈ ಏನಿದೆ ಎಲ್ಲವೂ ಕೂಡ ನೀವು ಆ್ಯಡ್ ಮಾಡಿದರೆ ನಿಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಓಕೆ, ಸೊ ನೀವು ಈ ಒಂದು ಟೇಬಲನ್ನು ನೀಟಾಗಿ ನೋಡ್ಕೊಳ್ಳಿ. ಈ ಕಡೆ ಇರೋ ಐಟಮ್ಸ್ ಎಲ್ಲ ಕೂಡ ನೀವು ಅಗ್ರಿಗೇಟ್ ಟರ್ನ್ ಓವರಿಗೆ ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಮತ್ತು ಈ ಥರ ಇಲ್ಲಿ ಎಕ್ಸ್ಕ್ಲೂಡೆಡ್ ಐಟಮ್ಸ್ ಇದೆ, ಈ ಥರ ಐಟಮ್ಸ್ ಏನಾದರೂ ಪ್ರಾಬ್ಲಮಲ್ಲಿದ್ದರೆ ಅದನ್ನು ಕನ್ಸಿಡರ್ ಮಾಡಬೇಡಿ. ಓಕೆ, ಸೊ ಫಸ್ಟ್ ಸೋಲ್ಡ್ ಗೂಡ್ಸ್ ಫ್ರಮ್ ಮ್ಯಾಂಗ್ಳೂರ್ ಟು ಎ ಡೀಲರ್ ಅಟ್ ಡೆಲ್ಲಿ. ಓಕೆ, ಸೇಲ್ ಮಾಡ್ತಾ ಇದ್ದಾರೆ, ಆದ್ದರಿಂದ ಇದು ಅಗ್ರಿಗೇಟ್ ಟರ್ನ್ ಓವರ್ಗೆ ಬರುತ್ತೆ. ಸೊ ಅಮೌಂಟ್ ಈಸ್ 2,50,000. ದೆನ್ ಸೋಲ್ಡ್ ಗೂಡ್ಸ್ ಫ್ರಮ್ ಮಂಗಳೂರು. ಸೊ ಇದು ಕೂಡ ಸೇಲ್ ಮಾಡ್ತಾ ಇದ್ದಾರೆ, ಅಗ್ರಿಗೇಟ್ ಟರ್ನ್ ಓವರ್ಗೆ ಬರುತ್ತೆ ₹5 lakh. ದೆನ್ ಸಪ್ಲೈಡ್ ಗೂಡ್ಸ್ ಫ್ರಮ್ ಚೆನ್ನೈ ಯೂನಿಟ್ ಟು ಯು ಕೆ. ಚೆನ್ನೈ ಯೂನಿಟ್ಟಿಂದ ಯು ಕೆ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ಇವನ್ ಎಕ್ಸ್ಪೋರ್ಟನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ಎಷ್ಟಿದೆ ಅಮೌಂಟು? 20 lakh. ನೆಕ್ಸ್ಟ್, ರೆಂಡರ್ ಸರ್ವಿಸ್ ಫ್ರಮ್ ಮೈಸೂರು ಯೂನಿಟ್ ಟು ಎ ಪರ್ಸನ್ ಲೊಕೇಟೆಡ್ ಇನ್ ಹುಬ್ಳಿ. ಓಕೆ, ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದಾರೆ. ಇವನ್ ಸರ್ವಿಸಸ್ ಆಲ್ಸೋ ನಾವು ಅಗ್ರಿಗೇಟ್ ಟರ್ನ್ ಓವರಲ್ಲಿ ಆ್ಯಡ್ ಮಾಡ್ಕೊತೀವಿ ಆಫ್ ₹1 lakh. ನೆಕ್ಸ್ಟ್,
Mangalore unit supplies non-taxable goods to Mr. Narayan at Bangalore for rupees 2,50,000. ಸೊ ನಾನ್ ಟ್ಯಾಕ್ಸಬಲ್ ಗೂಡ್ಸ್ ಆದರೂ ಸಪ್ಲೈ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆದರೂ ಮಾಡಲಿ, ನಮಗೆ ಅದು ಬೇಕಾಗಿಲ್ಲ. ಸೊ ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ಸೇಲ್ ಇದೆಯಾ ಅಥವಾ ಸಪ್ಲೈ ಮಾಡಿದಾನ ಯು ಶುಡ್ ಕನ್ಸಿಡರ್. ಸೊ ಎಷ್ಟು ಅಮೌಂಟು? 2,50,000. ನೆಕ್ಸ್ಟ್, ಸಪ್ಲೈಡ್ ಗೂಡ್ಸ್ ಫ್ರಮ್ ಮಂಗಳೂರು ಯೂನಿಟ್ ಟು SEZ ಲೊಕೇಟೆಡ್ ಇನ್ ಡೆಲ್ಲಿ. ಸೊ SEZ ಅಂತ ಕೊಟ್ಟ ತಕ್ಷಣ ನಿಲ್ ಅಂತ ಹಾಕೊಂಡ್ಬಿಡ್ತೀರಾ. ಅದು ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ಅಂಡರ್ GST SEZ ಏನಾದ್ರು ಸಪ್ಲೈ ಮಾಡಿದರೆ ನಿಲ್. ಬಟ್ ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ನಾವು ಅದನ್ನು ಆ್ಯಡ್ ಮಾಡ್ಕೊಬೇಕು, ಬಿಕಾಸ್ ಇಟ್ ಈಸ್ ಸೇಲ್ 5 lakh. ನೆಕ್ಸ್ಟ್, ಟೋಟಲ್ IGST CGST ಪೇಡ್ ಬೈ ರಿತು ಪ್ರೈವೇಟ್ ಲಿಮಿಟೆಡ್ ಫಾರ್ ದಿ ಇಯರ್ 3 lakh ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಕ್ಸ್ಕ್ಲೂಡೆಡ್ ಐಟಮ್ ಯಾವುದೇ CGST SGST UTGST IGST ವಾಟ್ ಎವರ್ GST ಸೆಸ್ ಏನೇ ಪೇ ಮಾಡಿದ್ರು ದಟ್ ಈಸ್ ಎಕ್ಸ್ಕ್ಲೂಡೆಡ್. ಅಂದರೆ ನಾವಿಲ್ಲಿ ಇದನ್ನು 3 lakh ತಗೊಳ್ಳೋ ಆಗಿಲ್ಲ, ದಟ್ ಈಸ್ ಎಕ್ಸ್ಕ್ಲೂಡೆಡ್ ಅಥವಾ ಎಕ್ಸ್ಕ್ಲೂಡ್. ಓಕೆ. ನೆಕ್ಸ್ಟ್, supplied goods which are exempt from tax from Chennai unit to a dealer at Dharwad for rupees 20,000. ಸೊ ಇಲ್ಲೂ ಕೂಡ ಧಾರವಾಡ್ಗೆ ಸೇಲ್ ಮಾಡಿದ್ದಾರೆ 20,000 rupees. ನಾವು ಅದನ್ನು ತಗೊಳ್ಳೋಣ. ಓಕೆ. ಸೊ ಇದಿಷ್ಟು ಐಟಮನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟಂದರೆ 58,70,000. ಓಕೆ, 58,70,000 ಅಗ್ರಿಗೇಟ್ ಟರ್ನ್ ಓವರ್. ನಿಮಗೆ ಅಗ್ರಿಗೇಟ್ ಟರ್ನ್ ಓವರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಿಸನ್, ಅಗ್ರಿಗೇಟ್ ಟರ್ನ್ ಓವರ್ ಮಾಡಬೇಕಾದ್ರೆ ಏನೇ ಸೇಲ್ ಆಗಿರಲಿ, ಏನೇ ಸಪ್ಲೈ ಮಾಡಿರಲಿ, ರೆಂಡರ್ ಸರ್ವೀಸಸ್ ಇರಲಿ, ನಾನೀಗ ಮಿಸ್ಟರ್ ಎ ಅನ್ನೋನು ಏನಾದರೂ ಸೇಲ್ ಮಾಡಿದರೆ, ಏನೇ ಸಪ್ಲೈ ಮಾಡಿದರೆ, ಏನೇ ಸರ್ವೀಸಸ್ನ ರೆಂಡರ್ ಮಾಡಿದರೆ ಆ ಒಂದು ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ನಲ್ಲಿ ಎಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕು. ವೆದರ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಸಪ್ಲೈ, ನಿಲ್ ರೇಟೆಡ್ ಸಪ್ಲೈ, ಅಥವಾ ಎಕ್ಸ್ಪೋರ್ಟ್, ಅಥವಾ ಸಪ್ಲೈ ಟು SEZ ಏನೇ ಆಗಿರ್ಬೋದು, ಅದೆಲ್ಲವೂ ಕೂಡ ಅಗ್ರಿಗೇಟ್ ಟರ್ನ್ ಓವರ್ನಲ್ಲಿ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ಕೊತೀವಿ. ಏನೇನೆಲ್ಲ ಐಟಮ್ಸ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ನಿಮಗಿಲ್ಲಿ ಈ ಟೇಬಲನ್ನು ನೋಡಿದ್ರೆ ಇನ್ ಡೀಟೇಲ್ ಅರ್ಥ ಆಗುತ್ತೆ. ಓಕೆ, ಈ ಪ್ರಾಬ್ಲಮ್ ನಿಮಗೆ 6 marks ಪ್ರಾಬ್ಲಮ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೇನೆ. ಓಕೆ, ಸೊ ಈ ಪ್ರಾಬ್ಲಮ್ ನಿಮಗೆ ಟೈಮ್ ಆಫ್ ಸಪ್ಲೈ ಅದರಲ್ಲಿದ್ದ ಕೇಳಿದ್ದಾರೆ. ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವೀಸಸ್. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಪ್ರಾಬ್ಲಮ್ ಇರೋ ಚಾನ್ಸಸ್ ಇರುತ್ತೆ. ಲಿಸನ್, Mr. Gangadhar of New Delhi supplies goods to Ajay of Mumbai. Gangadhar has sent the goods for delivery from New Delhi to Mumbai. So details ಕೊಟ್ಟಿದ್ದಾರೆ. Determine the time of supply in different scenario of the following. ಸೊ ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಟ್ಯಾಕ್ಸ್ ಇನ್ವಾಯ್ಸ್, ಡೇಟ್ ಆನ್ ವಿಚ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್, ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ಕ್ರೆಡಿಟೆಡ್ ಇನ್ ದ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ಲಾಸಲ್ಲಿ ಮಾಡಬೇಕಾದ್ರೆ ಇದರ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಿಸನ್, ಡೇಟ್ ಆಫ್ ಸಪ್ಲೈ ವಿಲ್ ಬಿ ಅರ್ಲಿಯರ್ ಆಫ್ ದಿ ಫಾಲೋಯಿಂಗ್. ಈ ಇನ್ಫಾರ್ಮೇಷನನ್ನು ನೆನ್ಪಿಟ್ಕೊಳ್ಳಿ, ಈ 4 ಐಟಮ್. ಸೊ ಈ 4 ಐಟಮಲ್ಲಿ ವಿಚ್ ಎವರ್ ಈಸ್ ಅರ್ಲಿಯರ್ ವಿ ಶುಡ್ ಕನ್ಸಿಡರ್ ಫಾರ್ ಟೈಮ್ ಆಫ್ ಸಪ್ಲೈ. ಆಯಿತಾ? ಒಂದು, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಥವಾ ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಇನ್ವಾಯ್ಸ್, ಆರ್ date of which payment is entered in books of account, or date on which payment is credited in bank account. Okay, ಈ 4 ಡೇಟಲ್ಲಿ whichever is earlier date we should consider for ನಾವು ಟೈಮ್ ಆಫ್ ಸಪ್ಲೈಯನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟಲ್ಲಿ ನೋಡೋಣ. ಡೇಟ್ ಆಫ್ ರಿಮೂವಲ್ ಆಫ್ ಗೂಡ್ಸ್ ಇದೆ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇದೆ, ಲಾಸ್ಟ್ ಡೇಟ್ ಆಫ್ ಇಶ್ಯೂ ಆಫ್ ಟ್ಯಾಕ್ಸ್ ಇನ್ವಾಯ್ಸ್, ಆ್ಯಂಡ್ ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ಎಂಟರ್ಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ ಕೊಟ್ಟಿದ್ದಾರೆ, ಮತ್ತು ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ಕ್ರೆಡಿಟೆಡ್ ಇನ್ ದಿ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ. ಓಕೆ, ಈ ಡೇಟಲ್ಲಿ ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟ್. ಸೊ 29th August, 29th August, 29th August ಇದೆ. ಸೊ ಇದರಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ವಿ ಶುಡ್ ಫಸ್ಟ್ ಕನ್ಸಿಡರ್ಡ್. ಅಂದರೆ ಸೊ ಫಸ್ಟ್ ನಿಮಗೆ ಏನು ಫಸ್ಟ್ ಸಿಚುಯೇಷನಲ್ಲಿ ನಿಮಗೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಟೈಮ್ ಆಫ್ ಸಪ್ಲೈ ಆಗುತ್ತೆ. ದಟ್ ಈಸ್ 29th August, 29th of August. ಓಕೆ, ಹಾಗೆ ಸೆಕೆಂಡಲ್ಲೂ ನೋಡಿ ಡೇಟ್ ಆಫ್ ಇಶ್ಯೂ ಇನ್ವಾಯ್ಸ್ ಸೇಮ್ ಅಗೇನ್
ಈ 4 ಕಾನ್ಸೆಪ್ಟನ್ನು ಇಟ್ಕೊಂಡು ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ ನಾವು ಅದನ್ನು ಕೊಡ್ತಾ ಹೋಗಬೇಕು. ಸೊ ಇದರಲ್ಲಿ ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟ್, ಯಾವುದಿದೆ? ಲಾಸ್ಟ್ ಡೇಟ್ ಫಾರ್ ಇಶ್ಯೂ ಆಫ್ ಇನ್ವಾಯ್ಸ್, ದಟ್ ಈಸ್ 29th August. ಅಗೇನ್ ಇಲ್ಲೂ ಕೂಡ ಈ ಡೇಟ್ಸಲ್ಲಿ ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ ಆಫ್ ವಿಚ್ ಪೇಮೆಂಟ್ ಈಸ್ ಎಂಟರ್ಡ್ ಇನ್ ಬುಕ್ಸ್ ಆಫ್ ಅಕೌಂಟ್, ದಟ್ ಈಸ್ 28th August. ಆ್ಯಂಡ್ ಲಾಸ್ಟ್ ಸಿಚುಯೇಷನಲ್ಲಿ ನೋಡಿ, ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟ್, again date of which payment is entered in the books of account, that is 27th August. ಓಕೆ, ಸೊ ಅಂದರೆ ಈ ಒಂದು ಐಟಮ್ಸನ್ನು ಇಟ್ಕೊಂಡು ಇಷ್ಟಲ್ಲಿ ವಿಚ್ ಎವರ್ ಈಸ್ ದ ಅರ್ಲಿಯೆಸ್ಟ್ ಡೇಟನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಕೂಡ 6 marks ಕ್ವಶನ್ಸ್ ಇನ್ 2018 ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಓಕೆ, ನಾವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎಸ್, ಸೊ ಈ ಪ್ರಾಬ್ಲಮ್ ಅಂತೂ ತುಂಬಾ ಈಸಿ ಇರುತ್ತೆ, ಆದರೆ ಎಲ್ಲ ಮಕ್ಕಳು ಇದನ್ನು ಕಷ್ಟ ಅಂತ ಅಂದ್ಕೊತಾರೆ. ಸೊ ಏನಂದರೆ, ಡಿಟರ್ಮೈನ್ ದ ಕಸ್ಟಮ್ ಡ್ಯೂಟಿ ಪೇಯಬಲ್. ನಿಮಗೆ ಕಸ್ಟಮ್ ಡ್ಯೂಟಿ ಚಾಪ್ಟರಲ್ಲಿ ಬರುತ್ತೆ, ದಟ್ ಈಸ್ ಇನ್ ಲಾಸ್ಟ್ ಚಾಪ್ಟರ್ಸ್. ಸೊ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟನ್ನು ನೀವು ಫಸ್ಟು ನೆನಪಿನಲ್ಲಿ ಇಟ್ಕೊಬೇಕು. ಸೊ ಫಾರ್ಮ್ಯಾಟ್ ನಿಮಗೆ ಕಾಣಿಸ್ತಿರ್ಬೋದು, ನಾನಿಲ್ಲಿ ಪೇಸ್ಟ್ ಮಾಡಿದೆ ನೋಡಿ. ಅಸೆಸಬಲ್ ವ್ಯಾಲ್ಯೂ, ಆ್ಯಡ್ BCD, ಆ್ಯಡ್ NCCD, ಆ್ಯಡ್ CVD, ಅದಾದಮೇಲೆ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ಇದು ಕಂಪಲ್ಸರಿ, ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೂ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜನ್ನು ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಆ್ಯಡ್ ಸೇಫ್ಗಾರ್ಡ್ ಡ್ಯೂಟಿ, ಪ್ರೊಟೆಕ್ಟಿವ್ ಡ್ಯೂಟಿ, ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಇಲ್ಲಿ ಕ್ಲಿಯರ್ ಆಗಿದೆ. ಈ ಟೇಬಲನ್ನು ನೀವು ಒಂದು ಗಮನ ಇಟ್ಟು ನೋಡಿಕೊಂಡ್ರೆ ನಿಮಗೆ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಸೊ ಈಸಿಯಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಔಟ್ ಮಾಡ್ಬೋದು. ಓಕೆ, ಸೊ ಈ BCDಯನ್ನು ಯಾವುದ್ರ ಮೇಲೆ ಕೊಡಬೇಕಂದ್ರೆ ಆನ್ ಅಸೆಸಬಲ್ ವ್ಯಾಲ್ಯೂ, NCCDಯನ್ನು ಯಾವುದ್ರ ಮೇಲೆ ತೊಗೊಬೇಕಂದ್ರೆ ಆನ್ ಅಸೆಸಬಲ್ ವ್ಯಾಲ್ಯೂ ಆ್ಯಂಡ್ BCD, CVDಯನ್ನು ಯಾವುದ್ರ ಮೇಲೆ ಕನ್ಸಿಡರ್ ಮಾಡಬೇಕು ಅಂದರೆ ಆನ್ ಅಸೆಸಬಲ್ ವ್ಯಾಲ್ಯೂ, BCD, NCCD. ಆಯಿತಾ? ಸೊ ಇವು 3 BCD, NCCD, CVD ಡ್ಯೂಟೀಸ್. ಆಯಿತಾ? ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಬ್ ಟೋಟಲ್ A ಸಿಗುತ್ತೆ. ಅದಕ್ಕೆ ಕಂಪಲ್ಸರಿ ನಾವು ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ 10% ಆ್ಯಡ್ ಮಾಡಬೇಕು. ಈ ಸರ್ಚಾರ್ಜನ್ನು ಯಾವುದ್ರ ಮೇಲೆ ಅಂದರೆ ಈ 3 ಡ್ಯೂಟೀಸ್ ಮೇಲೆ ತೊಗೊಬೇಕು. ಆಯಿತಾ? 10%. ಅದಾದಮೇಲೆ ಆ್ಯಡ್ ಸೇಫ್ಗಾರ್ಡ್ ಡ್ಯೂಟಿ, ಪ್ರೊಟೆಕ್ಟಿವ್, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಇದೆ. ಸೊ ಇವು 3 ಕೂಡ ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅಷ್ಟು ಪರ್ಸೆಂಟ್ ತೊಗೊಬೇಕಾಗತ್ತೆ. ಸೊ ಅದಾದಮೇಲೆ ಸಬ್ ಟೋಟಲ್ B ಸಿಗುತ್ತೆ. ದೆನ್ ಆ್ಯಡ್ IGST. ಸೊ ಈ IGSTಯನ್ನು ಈ ಸಬ್ ಟೋಟಲ್ B ಅಮೌಂಟ್ ಮೇಲೆ ಕೊಡಬೇಕಾಗತ್ತೆ. ದೆನ್ ಲಾಸ್ಟ್ ಆ್ಯಡ್ ಕಾಂಪೋಸಿಷನ್ ಸೆಸ್. ಇದು ಕೂಡ ಈ ಸಬ್ ಟೋಟಲ್ B ಅಮೌಂಟ್ ಏನಿದೆ ಇದ್ರ ಮೇಲೆ ನಾವು ಎಷ್ಟು ಪರ್ಸೆಂಟೇಜ್ ಹೇಳಿದ್ದಾರೆ ಕೊಡಬೇಕಾಗುತ್ತೆ. ಓಕೆ, ನೀವು ಈ ಫಾರ್ಮ್ಯಾಟನ್ನು ನೋಡಿಕೊಂಡ್ರೆ ಈಸಿಯಾಗಿ ಈ ಒಂದು ಪ್ರಾಬ್ಲಮನ್ನು ಮಾಡ್ಬೋದು. ಸೊ ಲಿಸನ್, ಈ ಪ್ರಾಬ್ಲಮಲ್ಲಿ ನಿಮಗೆ ಕಸ್ಟಮ್ ಡ್ಯೂಟಿ ಪೇಯಬಲನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಸೆಸಬಲ್ ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗೂಡ್ಸ್ ಈಸ್ 5 lakh. ಸೊ ಅಸೆಸಬಲ್ ವ್ಯಾಲ್ಯೂ ನಾನು ಫಾರ್ಮ್ಯಾಟ್ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಆಫ್ ನಿಮಗೆ ಟೈಮ್ ತುಂಬ ಕನ್ಸ್ಯೂಮ್ ಆಗಬಾರ್ದಂತ. ಫಸ್ಟು ಅಸೆಸಬಲ್ ವ್ಯಾಲ್ಯೂ ಅಮೌಂಟ್ ಎಷ್ಟಿದೆ? 5 lakh. ದೆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 10% ಕೊಟ್ಟಿದ್ದಾರೆ. ನಿಮ್ಗಿಲ್ಲಿ ಗೊತ್ತಿರ್ಬೋದು, ಅಸೆಸಬಲ್ ವ್ಯಾಲ್ಯೂ ಆ್ಯಡ್ BCD ಆನ್ AV ಮೇಲೆ ತೊಗೊಬೇಕು. 10% ಆನ್ ಅಸೆಸಬಲ್ ವ್ಯಾಲ್ಯೂ ಅಂದರೆ ಎಷ್ಟಾಗುತ್ತೆ? 50,000. ದೆನ್ ಈ ಒಂದು ಪ್ರಾಬ್ಲಮಲ್ಲಿ NCCD, CVD ಎಲ್ಲೂ ಕೊಟ್ಟಿಲ್ಲ. ಸೊ ಅದಾದ ನಂತರ ಸಬ್ ಟೋಟಲ್ A ಮಾಡ್ಕೊಳ್ಳಿ. ಸಬ್ ಟೋಟಲ್ A ಮಾಡಿಕೊಂಡ್ರೆ 5,50,000 ಇಯರ್ 50,000. ನೆಕ್ಸ್ಟ್ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ 10%. ನಾನು ಏನಕ್ಕೆ ಇಲ್ಲಿ ಸ್ಟಾರ್ ಮಾರ್ಕ್ ಮತ್ತು ರೆಡ್ ಕಲರ್ ಕೊಟ್ಟಿದ್ದೇನೆ ಅಂದರೆ ಇಟ್ ಈಸ್ ಕಂಪಲ್ಸರಿ. ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಹೇಳಿಲ್ಲ, ಬಟ್ ಇನ್ಫಾರ್ಮ್ ಮಾಡಿಲ್ಲ ಅಂದರೂ ಕೂಡ ನಾವು ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜನ್ನು ತೊಗೊಬೇಕಾಗತ್ತೆ. ಸೊ 10% ಇದು ಯಾವುದ್ರ ಮೇಲೆ ಅಂದರೆ ಆನ್ ಡ್ಯೂಟೀಸ್ ಇಲ್ಲಿ ಸದ್ಯಕ್ಕೆ BCD ಒಂದೇ ಇರೋದು. ಸೊ ಆ BCD ಮೇಲೆ ತೊಗೊಬೇಕು. 50,000 ಇಂಟು 10%, ಹೌ ಮಚ್? 5,000.
ನೆಕ್ಸ್ಟ್ ನಿಮಗೆ BCD ಗೂಡ್ಸ್ ಇಸ್ ಲಯಬಲ್ ಫಾರ್ ಪೇಮೆಂಟ್ ಆಫ್ ಸೇಫ್ ಗಾರ್ಡ್ ಡ್ಯೂಟಿ ಆಯಿತಾ. ಸೇಫ್ ಗಾರ್ಡ್ ಡ್ಯೂಟಿ ಅಟ್ 15%. ಸೊ ಸೇಫ್ ಗಾರ್ಡ್ ಡ್ಯೂಟಿಯನ್ನು ಆ್ಯಡ್ ಮಾಡ್ಕೊಬೇಕು ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ. ಸೊ 15% ಅಂದರೆ ನಿಮಗೆ 75,000. ಸೊ ಸಬ್ ಟೋಟಲ್ ಬಿ ಮಾಡಿಕೊಡಿ. ನಿಮಗೆ ಎಷ್ಟು ಸಬ್ ಟೋಟಲ್ ಬಿ ಆಗುತ್ತೆ ಅಂದರೆ 1,30,000. ಸೊ ಇದು ನಿಮಗೆ 6,30,000. ಸೊ ನೆಕ್ಸ್ಟ್ ಸಬ್ ಟೋಟಲ್ ಬಿ ಆದಮೇಲೆ ಆ್ಯಡ್ IGST ಅಟ್ 12%. ಸೊ IGSTಯನ್ನು ಈ ಸಬ್ ಟೋಟಲ್ ಅಮೌಂಟ್ ಮೇಲೆ ತೊಗೊಬೇಕು ನಾವು ಆಯಿತಾ. ಸೊ ಈ ಅಮೌಂಟ್ ಕಾಲಮ್ ಮೇಲೆ ತೊಗೊಬೇಕು. ಅದ್ರ ಮೇಲೆ 12% ಅಂದರೆ ಎಷ್ಟು? 6,30,000 ಇಂಟು 12% ಅಂದರೆ 75,600. ಓಕೆ, 75,600. ನೆಕ್ಸ್ಟ್ ಆ್ಯಡ್ ಕಾಂಪನ್ಸೇಷನ್ ಸೆಸ್. ಕಾಂಪನ್ಸೇಷನ್ ಸೆಸ್ ಕೂಡ ನಾವು ಈ ಸಬ್ ಟೋಟಲ್ ಬಿ ಅಮೌಂಟ್ ಮೇಲೆ ತೊಗೊಬೇಕು. ಈ ಪ್ರಾಬ್ಲಮಲ್ಲಿ 28% ಹೇಳಿದ್ದಾರೆ. ಸೊ ಎಷ್ಟು ಬರುತ್ತೆ ಅಂದರೆ 6,30,000 ಇಂಟು 28%, 1,76,400. ಸೊ 1,76,400. ಓಕೆ, ಟೋಟಲ್ ಮಾಡ್ಕೊಳ್ಳಿ. ಸೊ ಈ ಕಾಲಮ್ ನಿಮಗೆ ಟೋಟಲ್ ವ್ಯಾಲ್ಯೂ ಮತ್ತು ಈ ಕಾಲಮ್ ಬಂದು ಟೋಟಲ್ ಡ್ಯೂಟಿ ಪೇಯಬಲ್. ಸೊ ನಮಗೆ ಟೋಟಲ್ ಡ್ಯೂಟಿ ಪೇಯಬಲ್ ಎಷ್ಟಂದರೆ 3,82,000 ಈಸ್ ದ ಆನ್ಸರ್. ಸೊ ಇದನ್ನು ಕೂಡ ನೀವು ಟೋಟಲ್ ಮಾಡ್ಕೊಬೋದು. 8,82,000. ಓಕೆ, ಸೊ ನಿಮ್ಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಸ್ಟಮ್ ಡ್ಯೂಟಿ ಪೇಯಬಲ್ ಇದರಲ್ಲೂ ಕೂಡ ಕಂಪಲ್ಸರಿ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ 6 ಮಾರ್ಕ್ಸಿಗೆ. ಸೊ ಈ ಒಂದು ಪ್ರಾಬ್ಲಮನ್ನು ಮಾಡಬೇಕಾದ್ರೆ ನೀವು ಈ ಟೇಬಲನ್ನು ಪೂರ್ತಿಯಾಗಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ದೆನ್ ನೆಕ್ಸ್ಟ್ ಪ್ರಾಬ್ಲಮ್, ಎಸ್, ಸೊ 6 ಮಾರ್ಕ್ಸ್ ಪ್ರಾಬ್ಲಮ್ ಆಯಿತು. ಈಗ ನಾವು 12 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಔಟ್ ಮಾಡೋಣ. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ ಆ್ಯಕ್ಚುಲಿ GSTಯಲ್ಲಿರುವ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಒನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಪ್ರಾಬ್ಲಮ್ ನೋಡೋಣ. ಮುರಳಿ ಆ್ಯಂಡ್ ಕಂಪನಿಯ ರಿಜಿಸ್ಟರ್ಡ್ ಡೀಲರ್ ಇನ್ ಮಹಾರಾಷ್ಟ್ರ ಫರ್ನಿಶ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಏನೋ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ದ ಟರ್ನ್ ಓವರ್ ವಿಚ್ ಈಸ್ ಟ್ಯಾಕ್ಸಬಲ್ ಅಂಡರ್ SGST ಬಾರ್ CGST ಆ್ಯಂಡ್ IGST. 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ನಾವು ಅಗ್ರಿಗೇಟ್ ಟರ್ನ್ ಓವರನ್ನು ಮಾಡಿದ್ವಿ. ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನೇನು ಸೇಲ್ ಆಗಿದೆ, ಏನೇನು ಸಪ್ಲೈ ಆಗಿದೆ, ಏನೇನು ಸರ್ವಿಸ್ ರೆಂಡರ್ ಮಾಡಿದ್ದಾನೆ ಪರ್ಟಿಕ್ಯುಲರ್ ಇಯರ್ನಲ್ಲಿ, ವೆದರ್ ಇಟ್ ಈಸ್ ನಾನ್ ಟ್ಯಾಕ್ಸಬಲ್ ಏನೇ ಆಗಿರ್ಬೋದು, ಏನು ಸಪ್ಲೈ ಆಗಿದೆ ಎಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ನಿಮಗೆ ಕೇಳ್ತಾ ಇರೋದು ಟ್ಯಾಕ್ಸಬಲ್ ಟರ್ನ್ ಓವರ್. ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸಮ್ಟೆಡ್ ಐಟಮ್, ನಿಲ್ ಐಟಮ್, ಈ GST ಅಂಡರ್ ಬರದೇ ಇರುವಂಥ ಐಟಮ್ಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರಬೇಕು. ಅಂಥ ಐಟಮ್ನೆಲ್ಲ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಾನಿಲ್ಲಿ ಪ್ರಾಬ್ಲಮನ್ನು ABCD ಅಂತ ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ABCD F ಅಪ್ ಟು K ವರೆಗೂ. ಇಲ್ಲಿ ನಾನು ಮತ್ತೆ ಅದನ್ನು ಟೈಪ್ ಮಾಡಲಿಕ್ಕೆ ಹೋಗಲ್ಲ ಬಿಕಾಸ್ ಆಫ್ ಟೈಮ್. ಸೊ ನೀವು ಎಕ್ಸಾಮಲ್ಲಿ ಪೂರ್ತಿ ಇದನ್ನು ಬರೀಬೇಕಾಗತ್ತೆ. ಗೂಡ್ಸ್ ಆಫ್ ₹8 lakhs ಸೋಲ್ಡ್ ಟು ಎ ಡೀಲರ್ ಅಟ್ ಪಾಟ್ನಾ. ಸೊ ಪೂರ್ತಿ ಬರೀಬೇಕಾಗತ್ತೆ ಆಯಿತಾ. ಸೊ ನಾನಿಲ್ಲಿ ಟೈಪ್ ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಸೊ ನೋಡಿ, ಫಸ್ಟ್ ಐಟಮ್ ನೀವು ಇದು SGST CGSTನ ಸಪ್ರೇಟ್ ಕಾಲಮ್ ಮಾಡ್ಕೊಬೋದು. ಸಪ್ರೇಟ್ ಕಾಲಮ್ ಮಾಡಿಕೊಂಡು ನೀವು ಏನು ಅಮೌಂಟ್ ಬರುತ್ತೆ, ಟ್ಯಾಕ್ಸೇಬಲ್ ಅಮೌಂಟ್ ಏನು ಬರುತ್ತೆ ಅಂದರೆ ಅದನ್ನು ಎರಡಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ SGST ಬಾರ್ CGST ಒಟ್ಟಿಗೆ ಕೇಳೋದ್ರಿಂದ ನಾವು ಸಪ್ರೇಟಾಗಿ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಲಿಸನ್, ಗೂಡ್ಸ್ ಆಫ್ ₹8 lakhs ಸೋಲ್ಡ್ ಟು ಎ ಡೀಲರ್ ಅಟ್ ಪಾಟ್ನಾ. ಪಾಟ್ನಾ ಬಂದು ಬಿಹಾರ್. ಇಲ್ಲಿ ನೋಡಿ, ಫಸ್ಟ್ ರಿಜಿಸ್ಟರ್ಡ್ ಡೀಲರ್ ಎಲ್ಲಿ ಅವರು ಅಂತ ನೋಡ್ಕೊಬೇಕು. ಹಿ ಈಸ್ ಫ್ರಮ್ ಮಹಾರಾಷ್ಟ್ರ. ಅವರು ಬಿಹಾರ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ದಟ್ಸ್ ಕಮ್ಸ್ ಅಂಡರ್ ಇಂಟರ್ ಸ್ಟೇಟ್, ಬಿಟ್ವೀನ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬಿಟ್ವೀನ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆದರೆ ಆ ಅಮೌಂಟು IGSTಗೆ ಕೊಡಬೇಕಾಗತ್ತೆ
ಆಯಿತಾ. IGST is nothing but integrated goods and service tax. It is levied and collected by central government. ಆಯಿತಾ. ಎಷ್ಟಿದೆ ಅಮೌಂಟು? 8 lakh. ಸೊ ನೆಕ್ಸ್ಟ್, commodity worth rupees 3,50,000 sold to an unregistered dealer of Assam. ಸೊ 3,50,000 ಅಷ್ಟು ಕಮಾಡಿಟಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಅನ್ರಿಜಿಸ್ಟರ್ಡ್ ಡೀಲರಿಗೆ ಅಸ್ಸಾಂ. ಸೊ ಮಹಾರಾಷ್ಟ್ರದಿಂದ ಅಸ್ಸಾಂಗೆ ಸೇಲ್ ಮಾಡಿದ್ರೆ ಇದು ಕೂಡ ಇಲ್ಲಿಗೆ ಬರುತ್ತೆ, IGSTಗೆ ಬರುತ್ತೆ 3,50,000. ನೆಕ್ಸ್ಟ್, ಗೂಡ್ಸ್ ಆಫ್ rupees 2,20,000 ಸಪ್ಲೈಡ್ ವಿತಿನ್ ಸ್ಟೇಟ್. ಸೊ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಅಂದರೆ ಮಹಾರಾಷ್ಟ್ರ ವಿತಿನ್ ಸ್ಟೇಟಲ್ಲಿ ಅವ್ರು ಸಪ್ಲೈ ಮಾಡ್ಕೊಂಡಿದ್ದಾರೆ. ವಿತಿನ್ ಸ್ಟೇಟ್ ಅಂದರೆ ಅದು CGST SGSTಗೆ ಬರುತ್ತೆ. ಅಮೌಂಟ್ ಈಸ್ 2,20,000. ನೆಕ್ಸ್ಟ್, ಗೂಡ್ಸ್ ವರ್ತ್ rupees 5 lakh ಸಪ್ಲೈ ಟು ಎ ಯೂನಿಟ್ ಆಫ್ EOU ಅಟ್ ನ್ಯೂ ಡೆಲ್ಲಿ. ಸೊ ಇಲ್ಲಿ ನೋಡಿ, ಗೂಡ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಎ ಯೂನಿಟ್ ಆಫ್ EOU. ಸೊ ನೀವು ಕೀಪ್ ಇಟ್ ಮೈಂಡ್, EOU ಇರ್ಬೋದು ಅಥವಾ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಇರ್ಬೋದು. ಇದಕ್ಕೇನಾದರೂ ಗೂಡ್ಸನ್ನು ಸಪ್ಲೈ ಮಾಡಿದ್ದಾರೆ ಅಂದರೆ ದಟ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಅಥವಾ ಝೀರೋ ರೇಟ್ ಫ್ರಮ್ ಟ್ಯಾಕ್ಸ್. ನೀವು ಬೇಕಾದರೆ ಇಲ್ಲಿ ಹಾಕೊಳ್ಳಿ ಝೀರೋ ರೇಟ್. ಆಯಿತಾ. ಯಾಕೆ IGST ಕಾಲಮಲ್ಲಿ ಝೀರೋ ರೇಟ್ ಅಂತ ಹೇಳಿದೆ ಅಂದರೆ ಮಹಾರಾಷ್ಟ್ರದಿಂದ ಡೆಲ್ಲಿ ಅಂದರೆ ಈ EOU SEZಗೆಲ್ಲ ಸಪ್ಲೈ ಮಾಡಿದ್ದಾರೆ ಅಥವಾ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂದರೆ ಎಲ್ಲವೂ IGST ಕಾಲಮ್ ಬರುತ್ತೆ. ಬಟ್ ದಟ್ ಈಸ್ ನಿಲ್ ರೇಟ್ ಅಂಡರ್ GST. ಆಯಿತಾ. ನೆಕ್ಸ್ಟ್, ಗೂಡ್ಸ್ ಅಮೌಂಟಿಂಗ್ ಟು rupees 3 lakh ಸಪ್ಲೈ ಟು ಅಂಡಮಾನ್. ಸೊ 3 lakh ಅಷ್ಟು ಅಮೌಂಟ್ ಗೂಡ್ಸನ್ನು ಅಂಡಮಾನ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂಡಮಾನ್, ಮಹಾರಾಷ್ಟ್ರ ಟು ಅಂಡಮಾನ್, ದಟ್ ಈಸ್ IGST 3 lakh. ನೆಕ್ಸ್ಟ್, ಗೂಡ್ಸ್ ವರ್ತ್ rupees 3,75,000 ರಿಸೀವ್ಡ್ ಫ್ರಮ್ ಆನ್ ಅನ್ರಿಜಿಸ್ಟರ್ಡ್ ಡೀಲರ್ ಅಟ್ ನಾಗ್ಪುರ್. ಕೀಪ್ ಇಟ್ ಮೈಂಡ್, ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡ್ತಾ ಇದ್ದೀವಲ್ಲ. ಸೊ ಅನ್ರಿಜಿಸ್ಟರ್ಡ್ ಡೀಲರ್ಗೆ ಸೇಲ್ ಮಾಡ್ಬೋದು, ಬಟ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಏನಾದರೂ ತೊಗೊಂಡಿದ್ದಾರೆ ಅಂದರೆ ಗೂಡ್ಸ್ ವರ್ತ್ rupees 3,75,000 ರಿಸೀವ್ಡ್. ಆಯಿತಾ, ರಿಸೀವ್ಡ್ ಮಾಡ್ಕೊಂಡಿದ್ದಾನೆ ಅನ್ರಿಜಿಸ್ಟರ್ಡ್ ಡೀಲರಿಂದ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ಕ್ಯಾಶ್ಯೂ ನಟ್. ನಾನೊಬ್ಬ ಫಾರ್ಮರ್, ಕ್ಯಾಶ್ಯೂ ನಟ್ಸನ್ನು ನಿಮಗೆ ಸೇಲ್ ಮಾಡ್ತಾ ಇದ್ದೀನಿ. ನಾನು ಅನ್ರಿಜಿಸ್ಟರ್ಡ್ ಡೀಲರ್, ನಾನೊಂದು ವ್ಯವಸಾಯ ಮಾಡುವನ ಅನ್ರಿಜಿಸ್ಟರ್ಡ್ ಡೀಲರ್, GSTಯಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಈಗ ನನ್ನಿಂದ ನೀವು ಗೂಡ್ಸ್ ತೊಗೊಂಡ್ರೆ ಇಟ್ ಈಸ್ ಕಮ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್. ಅಂದರೆ ಇಲ್ಲಿ ಟ್ಯಾಕ್ಸ್ ಯಾರು ಪೇ ಮಾಡಬೇಕಾಗುತ್ತೆ ಅಂದರೆ ಒನ್ ಹೂ ಪರ್ಚೇಸ್ ದ ಗೂಡ್ಸ್. ಆಯಿತಾ. ಯಾಕಂದರೆ ರಿಜಿಸ್ಟರ್ಡ್ ಆಗಿಲ್ಲ, ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದಾಗ ಅದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ಗೆ ಬರುತ್ತೆ. ಸೊ ಈ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇದ್ದಾಗ ಪರ್ಚೇಸ್ ಮಾಡಿದ್ರು ಕೂಡ ಅದು ನಾವು ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟಿದಪ್ಪ ಅಮೌಂಟು? 3,70,000. ಸೊ ನಾಗ್ಪುರ್ ಮತ್ತು ಮಹಾರಾಷ್ಟ್ರದಲ್ಲೇ ನಾಗ್ಪುರ್ ಇದೆ. 3,70,000 IGST ಬರುತ್ತೆ. ನೆಕ್ಸ್ಟ್, commodity Z supplied to a dealer at London. ಸೊ ಲಂಡನ್ ನಿಮಗೆ ಗೊತ್ತಿರ್ಬೋದು, ಅಬ್ರಾಡ್. ಸೊ ಭಾರತದಿಂದ ಹೊರಗೆ ನಾವು ಯಾವುದೇ ದೇಶಕ್ಕೆ ನಾವು ಸೇಲ್ ಮಾಡಿದರೂ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಎಕ್ಸ್ಪೋರ್ಟ್. ಸೊ ಎಕ್ಸ್ಪೋರ್ಟ್ ವುಡ್ ಬಿ ಝೀರೋ ರೇಟೆಡ್ ಅಂಡರ್ GST. ಸೊ ಆದ್ದರಿಂದ ಎಕ್ಸ್ಪೋರ್ಟ್ ಬಂದು ಝೀರೋ ರೇಟ್ ಅಂಡರ್ GST. ನೆಕ್ಸ್ಟ್, ಗೂಡ್ಸ್ ಆಫ್ rupees 2,50,000 ಸಪ್ಲೈಡ್ ಫ್ರಮ್ ಜಾಬ್ ವರ್ಕರ್ ಪ್ಲೇಸ್ ಡೈರೆಕ್ಟ್ಲಿ ಟು ಎ ಡೀಲರ್ ಆಫ್ ಮುಂಬೈ. ಲಿಸನ್, ಗೂಡ್ಸ್ ಸಪ್ಲೈ ಟು ಜಾಬ್ ವರ್ಕರ್ ಅಂತ ಬಂದಾಗ ಅದು ಟರ್ನ್ ಓವರ್ಗೆ ತಗೊಳ್ಳೋ ಆಗಿಲ್ಲ. ಯಾಕಂದರೆ ಜಾಬ್ ವರ್ಕರ್ ಅಂದರೆ ಆನ್ ಬಿಹಾಫ್ ಆಫ್ ಮಿಸ್ಟರ್ ಮುರಳಿ ಪರವಾಗಿ ಅವನು ವರ್ಕ್ ಮಾಡುವಂಥದ್ದು. ಆನ್ ಬಿಹಾಫ್ ಆಫ್ ಈಸ್ ಪ್ರಿನ್ಸಿಪಲ್ ಪರವಾಗಿ ಆ್ಯಸ್ ಎ ಏಜೆಂಟಾಗಿ ವರ್ಕ್ ಮಾಡ್ತಾನೆ ಜಾಬ್ ವರ್ಕರ್. ಆ ವರ್ಕ್ ಮಾಡಿ ಫರ್ದರ್ ಅವನಿಗೆ ರಿಟರ್ನ್ ಮಾಡ್ತಾನೆ. ಬಟ್ ಈ ಜಾಬ್ ವರ್ಕರಿಂದ ಅದು ಡೈರೆಕ್ಟ್ಲಿ ಯಾರಿಗೆ ಸೇಲ್ ಆಗಿದೆ? ಡೀಲರ್ ಆಫ್ ಮುಂಬೈಗೆ ಹೋಗಿದೆ. ಆದ್ದರಿಂದ ಇದನ್ನು ನಾವು ಸೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟಂದರೆ 2,50,000 IGST ಬರುತ್ತೆ. ಸಾರಿ, ಮಹಾರಾಷ್ಟ್ರ ಅಲ್ಲ, ಮುಂಬೈ. ಸೊ ವಿತಿನ್ ಸ್ಟೇಟ್ 2,50,000.
50,000. Next, commodities Z worth rupees 6,10,000 transferred to their branches in Karnataka. ಸೊ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅವರ ಬ್ರಾಂಚಿಗೆ ಸೇಲ್ ಮಾಡ್ಕೊತಾ ಇದ್ದಾರೆ, ಆದರೂ ನಾವು ಇಲ್ಲಿ ಟರ್ನ್ ಓವರ್ ಅಂತ ಕನ್ಸಿಡರ್ ಮಾಡಬೇಕಾ ಅಂತ. ಎಸ್, ಕನ್ಸಿಡರ್ ಮಾಡಬೇಕು. ಸೊ ಅವರ ಬ್ರಾಂಚಸ್ಗೆ ಸೇಲ್ ಮಾಡಿಕೊಂಡ್ರು, ಕಮಾಡಿಟಿಯನ್ನು ಸಪ್ಲೈ ಮಾಡಿದ್ರು ಅಥವಾ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅದು ಅಗ್ರಿಗೇಟ್ ಟರ್ನ್ ಓವರ್ಗೆ ಬರುತ್ತೆ. ಸೊ ಇಲ್ಲಿ ನೋಡಿ, ಕರ್ನಾಟಕ ಬ್ರಾಂಚಿಗೆ ಸೇಲ್ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಟು ಕರ್ನಾಟಕ, ಅದು IGSTಗೆ ಬರುತ್ತೆ, rupees 6,10,000. ನೆಕ್ಸ್ಟ್, ಗೂಡ್ಸ್ ಪರ್ಚೇಸ್ ಫ್ರಮ್ ಆನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಮುಂಬೈ. ಸೊ ನಿಮ್ಗೆ ಇಲ್ಲೂ ಕೂಡ ಅನ್ರಿಜಿಸ್ಟರ್ಡ್ ಡೀಲರ್ ಹೇಳಿದೆ. ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ಓನ್ಲಿ ಸೇಲನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರಿ ಮೇಡಮ್. ಆದರೆ ಇಲ್ಲಿ ಪರ್ಚೇಸ್ ಮಾಡಿದ್ರು ಏನಕ್ಕೆ ನಾವು ತೊಗೊಳ್ತಾ ಇದ್ದೀವಿ ಅಂದರೆ, ನಾನು ಆಲ್ರೆಡಿ ಹೇಳಿದೆ ಅಲ್ಲ, ಅನ್ರಿಜಿಸ್ಟರ್ಡ್ ಡೀಲರ್ ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ, ಬಿಕಾಸ್ ಅವನು GSTಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ಆದ ಕಾರಣ ಅನ್ರಿಜಿಸ್ಟರ್ಡ್ ಡೀಲರಿಂದ ಯಾರು ಪರ್ಚೇಸ್ ಮಾಡ್ಕೊತಾನೆ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್. ಇದನ್ನು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ರಿವರ್ಸ್ ಚಾರ್ಜ್ ಅಂತ. ಸೊ ಈ ರೀತಿ ಇದ್ದಾಗ ನಾವು ಟರ್ನ್ ಓವರ್ಗೆ ಕನ್ಸಿಡರ್ ಮಾಡಬೇಕು. ಮಹಾರಾಷ್ಟ್ರ ಮುಂಬೈ ಅಂದರೆ ವಿತಿನ್ ಸ್ಟೇಟ್ ಹೌ ಮಚ್? 10 lakh. And last one, goods worth rupees 8 lakh sent to a job worker at Nagpur. ಅಂದರೆ ಜಾಬ್ ವರ್ಕರ್ಗೆ ಗೂಡ್ಸ್ ಕೊಟ್ಟಿದ್ದಾರೆ. ಲಿಸನ್, ಜಾಬ್ ವರ್ಕರ್ ಬೇರೆ ಯಾರೂ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕಾರನ್ನು ಜಾಬ್ ವರ್ಕರ್ಗೆ ಕೊಟ್ಟಿದ್ದೀನಿ ಅಂದರೆ ಅವನು ಫರ್ದರ್ ಏನೋ ಫಿನಿಶಿಂಗ್ ಮಾಡಿ ರಿಟರ್ನ್ ನಮಗೆ ಕೊಡುವಂಥವ, ಆಯಿತಾ? ಅದನ್ನು ಸೇಲ್ ಅಂತ ತಗೊಳ್ಳೋ ಆಗಿಲ್ಲ, ಆಯಿತಾ? ಗೂಡ್ಸ್ ವರ್ತ್ rupees 8 lakh sent to a job worker at Nagpur is supplied goods directly after processing to a dealer at Bangalore for rupees 5 lakh. ಅಂದರೆ ಜಾಬ್ ವರ್ಕರ್ಗೆ ಗೂಡ್ಸ್ 8 lakh rupees ಗೂಡ್ಸ್ ಕೊಟ್ಟಿದ್ದಾರೆ. ಅವನೇನೋ ಪ್ರೊಸೆಸಿಂಗ್ ಎಲ್ಲ ಮುಗಿಸಿ, ಅವನ ವರ್ಕನ್ನು ಮುಗಿಸಿ ಅದನ್ನು ಬೆಂಗಳೂರಿಗೆ ಸೇಲ್ ಮಾಡ್ತಾ ಇದ್ದಾನೆ 5 lakh rupeesಗೆ. ಮತ್ತು ಆ್ಯಂಡ್ ರಿಜಿಸ್ಟರ್ಡ್ ಡೀಲರ್ ಅಟ್ ಪುಣೆ ಫಾರ್ rupees 4 lakh. ಆಯಿತಾ? ಇಲ್ಲಿ ಎರಡು ಬಂತು ಟ್ರಾನ್ಸಾಕ್ಷನ್. ಅಂದರೆ ಒಂದು ಬೆಂಗಳೂರಿಗೆ ಸೇಲ್ ಮಾಡ್ತಾ ಇದ್ದಾನೆ ಮತ್ತು ಇನ್ನೊಂದು ಪುಣೆಗೆ ಸೇಲ್ ಮಾಡ್ತಾ ಇದ್ದಾನೆ. ಓಕೆ, ಮಹಾರಾಷ್ಟ್ರದಿಂದ 5 ಲಕ್ಷ ವ್ಯಾಲ್ಯೂನ ಬೆಂಗಳೂರಿಗೆ ಸೇಲ್ ಮಾಡ್ತಾ ಇದ್ದಾನೆ, ಮಹಾರಾಷ್ಟ್ರದಿಂದ ಅಂದರೆ ನಾಗ್ಪುರಿಂದ 4 ಲಕ್ಷದ ಅಮೌಂಟನ್ನು ಪುಣೆಗೆ ಸೇಲ್ ಮಾಡ್ತಾ ಇದ್ದಾನೆ. ಓಕೆ, ಇದನ್ನು ನಾವು ಎರಡೂ ಕೂಡ ನಾಗ್ಪುರ್ ಟು ಬ್ಯಾಂಗ್ಳೂರ್ IGST, ನಾಗ್ಪುರ್ ಟು ಪುಣೆ ಕೂಡ IGST, ಎರಡೂ ಕೂಡ IGST ಬರುತ್ತೆ. ನೀವು ಒಟ್ಟಿಗೆ ಆ್ಯಡ್ ಮಾಡಿ ತೊಗೊಬೋದು 9 lakh, ಅಥವಾ ನೀವು ಸಪ್ರೇಟಾಗಿ 5 lakh ಮತ್ತು 4 lakh ಅಂತ ತೋರಿಸ್ಬೋದು, ಆಯಿತಾ? ನಾನಿಲ್ಲಿ ಒಟ್ಟಿಗೆ ಆ್ಯಡ್ ಮಾಡ್ತೇನೆ. ಸೊ ಅಮೌಂಟ್ ಈಸ್ 9 lakh. ಓಕೆ, IGSTಗೆ ತೊಗೊಂಡಾಯ್ತು. ಸೊ ಈಗ ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಟರ್ನ್ ಓವರ್ ಸಿಗುತ್ತೆ. ಟ್ಯಾಕ್ಸಬಲ್ ಟರ್ನ್ ಓವರ್ ಎಷ್ಟಂದರೆ, ಒಂದು ನಿಮಿಷ, ಸಾರಿ, Bangalore 5 lakh and registered dealer at Pune for 4 lakh. Okay, $9 lakh. ಓಕೆ, ಸೊ ಇದೊಂದು ಲಾಸ್ಟ್, ಇದೊಂದು ನೋಡಿ. ಓಕೆ, ಲಾಸ್ಟ್ ಒಂದು ನೋಡಿ. ಗೂಡ್ಸ್ ವರ್ತ್ rupees 8 lakh sent to a job worker at Nagpur is supplied goods directly after processing to a dealer at Bangalore for rupees 5 lakh. ಅಂದರೆ ನಾಗ್ಪುರ ಮಹಾರಾಷ್ಟ್ರ, ಇಲ್ಲಿಂದ ಬ್ಯಾಂಗ್ಳೂರಿಗೆ ಒಂದು ಸೇಲ್ ಮಾಡಿದ್ದಾನೆ 5 lakh rupees, ಅಂದರೆ IGSTಗೆ ಬರುತ್ತೆ 5 lakh. Then and a registered dealer at Pune for rupees 4 lakh. I thought this is partner. Okay, ಇದು ಪುಣೆ. ಸೊ ಪುಣೆ ಮಹಾರಾಷ್ಟ್ರದಲ್ಲೇ ಇರೋದ್ರಿಂದ ಈ 4 lakh rupees ವಿತಿನ್ ಸ್ಟೇಟ್ ಬರುತ್ತೆ, ಅಂದರೆ SGST CGSTಗೆ ಬರುತ್ತೆ ಆಫ್ rupees 4 lakh. ಓಕೆ, ಸೊ ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ಮಾಡಿದ್ರೆ ನಿಮಗೆ 21,45,000. ಸೊ IGST ಬಂದು 25,60,000.
ಐ ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ. ಏನಿಲ್ಲ, ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ಫಸ್ಟು ಅದು ವಿತಿನ್ ಸ್ಟೇಟಾ ಅಥವಾ ಬಿಟ್ವೀನ್ ಟೂ ಸ್ಟೇಟ್ಸಾ? ವಿತಿನ್ ಸ್ಟೇಟ್ ಆದರೆ CGST SGST ಬರುತ್ತೆ, ಬಿಟ್ವೀನ್ ಟೂ ಸ್ಟೇಟ್ ಆದರೆ IGST ಬರುತ್ತೆ. ಮತ್ತು ಟ್ಯಾಕ್ಸಬಲ್ ಟರ್ನ್ ಓವರ್ ಮಾಡಬೇಕಾದ್ರೆ ಯಾವುದಾದ್ರೂ ಕೆಲವೊಂದು ಐಟಮ್ಗಳು ಎಕ್ಸಮ್ಟೆಡ್ ಇರುತ್ತೆ, ಅಂದರೆ ಎಕ್ಸಮ್ಟೆಡ್ ಸಪ್ಲೈ, ಎಕ್ಸ್ಪೋರ್ಟ್ ಮಾಡಿದರೆ ಗೂಡ್ಸ್ ಸಪ್ಲೈ ಟು SEZ EOU. ಸೊ ಈಗೆಲ್ಲ ಮಾಡಿದಾಗ ನಾವು ಅದನ್ನು ನಿಲ್ ರೇಟ್, ಎಕ್ಸಮ್ಟೆಡ್ ಅಥವಾ ಝೀರೋ ರೇಟೆಡ್ ಅಂಡರ್ GST ಇರೋದನ್ನೆಲ್ಲ ನಾವು ಬಿಟ್ಟು ಓನ್ಲಿ ಟ್ಯಾಕ್ಸಬಲ್ ಟರ್ನ್ ಓವರ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ಈ ಪ್ರಾಬ್ಲಮ್ ನೋಡಿ, ಇದು ಕೂಡ 12 ಮಾರ್ಕ್ಸ್ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ನ ನೀಟಾಗಿ ಓದ್ಕೊಳ್ಳಿ. ಸೊ ಎ ಡೀಲರ್ ಇನ್ ಕರ್ನಾಟಕ ಎಂಟರ್ಡ್ ಅ ಕಾಂಟ್ರಾಕ್ಟ್ ವಿತ್ ಅ ಸಪ್ಲೈಯರ್ ಇನ್ ತಮಿಳ್ನಾಡು ಫಾರ್ ಡೆಲಿವರಿ ಆಫ್ ಅ ಮಷಿನ್ ಅಲಾಂಗ್ ವಿತ್ ಆಕ್ಸೆಸರೀಸ್. ಫಾಲೋಯಿಂಗ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಡಿಟರ್ಮೈನ್ ದ ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್. ಸೊ ಟೋಟಲ್ ಅಮೌಂಟ್ ಆಫ್ GST ಪೇಯಬಲ್ ಎಷ್ಟಿದೆ ಅದನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮೆಷಿನರಿ ಕಾಸ್ಟ್, ಇನ್ಸ್ಟಾಲೇಷನ್ಸ್, ಕೆಲವೊಂದು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಮತ್ತು ಅದರ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, GST ರೇಟ್ ಎಲ್ಲ ಇದೆ. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ ನೋಡಿದ ತಕ್ಷಣ ನಿಮಗೆ ಕಣ್ಮುಂದೆ ಏನು ಬರಬೇಕಂದ್ರೆ ಈ ಒಂದು ಫಾರ್ಮ್ಯಾಟ್, ಅಂದರೆ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ಅಸೆಸಬಲ್ ವ್ಯಾಲ್ಯೂ. ಆಯಿತಾ, ಸೊ ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಅಸೆಸಬಲ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಫಾರ್ಮ್ಯಾಟ್ ಇದೆ, ನೋಡ್ಕೊಳ್ಳಿ. ಫಸ್ಟ್ ಸೆಲ್ಲಿಂಗ್ ಪ್ರೈಸ್ ತೊಗೊಳ್ತೀರಾ, ಅದಕ್ಕೆ ಆ್ಯಡ್ ಎಕ್ಸ್ಪೆನ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಕೆಲವೊಂದು ಎಕ್ಸ್ಪೆನ್ಸಸ್ ಲೀಸ್ಟನ್ನು ಕೊಟ್ಟಿದ್ದಾರೆ, ಟೋಟಲ್ 17 ಲೀಸ್ಟ್ ಕೊಟ್ಟಿದ್ದಾರೆ. ಈ ಎಕ್ಸ್ಪೆನ್ಸಸ್ ಏನಾದರೂ ಸೆಲ್ಲಿಂಗ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಅದನ್ನೆಲ್ಲ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅದಾದಮೇಲೆ ಲೆಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇನ್ ಸೆಲ್ಲಿಂಗ್ ಪ್ರೈಸ್. ಕೆಲವೊಂದು ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಅದು ಎಕ್ಸ್ಕ್ಲೂಡ್ ಮಾಡಬೇಕು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ. ಏನಂದರೆ ಟ್ರೇಡ್ ಡಿಸ್ಕೌಂಟ್ ಅಥವಾ ಕ್ಯಾಶ್ ಡಿಸ್ಕೌಂಟ್, ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗ್. ಸೊ ಇಲ್ಲಿ ಐಟಮ್ ಕೊಟ್ಟಿದ್ದಾರೆ, ಈ ಐಟಮ್ ಇದ್ದರೆ ಅದನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ, ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ನಾನು ಆಲ್ರೆಡಿ ಫಾರ್ಮ್ಯಾಟ್ ಎಲ್ಲ ರೆಡಿ ಇಟ್ಕೊಂಡಿದ್ದೇನೆ, ಜಸ್ಟ್ ನಾವು ಮಾಡ್ತಾ ಹೋಗೋಣ. ಮಷಿನರಿ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್, ಓಕೆ, ರುಪೀಸ್ 8 lakh. ಆಯಿತಾ, ಸೊ ಮಷಿನರಿ ಕಾಸ್ಟ್ ಎಷ್ಟು ಹೇಳಿದ್ದಾರೆ, 8 lakh. ಸೊ ಅದಾದಮೇಲೆ ಆ್ಯಡ್ ಕೆಲವೊಂದು ಇನ್ಫಾರ್ಮೇಷನ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟಾಲೇಷನ್ ಚಾರ್ಜ್ ಸಪ್ರೇಟ್ಲಿ ಆಫ್ ₹60,000. ಸೊ ಇನ್ಸ್ಟಾಲೇಷನ್ ಚಾರ್ಜಸನ್ನು ನಾವು ಆ್ಯಡ್ ಮಾಡ್ಕೊಬೇಕು, 60,000. ನೆಕ್ಸ್ಟ್ ಸೆಕೆಂಡರಿ ಪ್ಯಾಕೇಜಿಂಗ್ ಚಾರ್ಜಸ್ 1,60,000, ಇದು ಕೂಡ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 20,000 ಇದೆ, ಇದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ದೆನ್ ಡಿಸೈನ್ ಚಾರ್ಜಸ್ 20,000, ಇದು ಕೂಡ ಆ್ಯಡ್ ಮಾಡ್ಕೊಬೇಕು. ಅಂದರೆ ಕೆಲವೊಂದು ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕಷ್ಟೆ. ದೆನ್ ಕಾಸ್ಟ್ ಆಫ್ ಮೆಟೀರಿಯಲ್ ಸಪ್ಲೈಡ್ ಬೈ ಬೈಯರ್ ಫ್ರೀ ಆಫ್ ಕಾಸ್ಟ್ ಆಫ್ ₹10,000. ಕಾಸ್ಟ್ ಆಫ್ ಮೆಟೀರಿಯಲ್ 10,000. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ 4,000 ಇದೆ, ದಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಸ್, ವಿ ಶುಡ್ ಆ್ಯಡ್ ಇಟ್ ಟು ಸೆಲ್ಲಿಂಗ್ ಪ್ರೈಸ್ 4,000. ಲೋಡಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ 10,000 rupees ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಪೆನ್ಸಸ್ ಯಾವುದೆಲ್ಲ ಆ್ಯಡ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಡೀಟೇಲ್ ಆಗಿದೆ, ಈ ಫಾರ್ಮ್ಯಾಟನ್ನು ನೋಡ್ಕೊಳ್ಳಿ. ಸೊ ಅದಾದಮೇಲೆ ಲೆಸ್ ಕ್ಯಾಶ್ ಡಿಸ್ಕೌಂಟ್ ಮತ್ತು ಟ್ರೇಡ್ ಡಿಸ್ಕೌಂಟ್ ಏನಾದರೂ ಇದ್ದರೆ ನಾವು ಅದನ್ನು ಏನು ಮಾಡ್ಕೊಬೇಕು, ಲೆಸ್ ಮಾಡ್ಕೊಬೇಕು. ಆಯಿತಾ, ಸೊ ಕ್ಯಾಶ್ ಡಿಸ್ಕೌಂಟ್ 5% ಆನ್ ಪ್ರೈಸ್ ಆಫ್ ಮೆಷಿನರಿ ಕೊಟ್ಟಿದ್ದಾರೆ. ಆಯಿತಾ, ಕ್ಯಾಶ್ ಡಿಸ್ಕೌಂಟ್ 5% ಆನ್ ಪ್ರೈಸ್ ಆಫ್ ಮೆಷಿನರಿ ಅಂದರೆ ಎಷ್ಟಾಗುತ್ತಪ್ಪ, 8 lakh ಇಂಟು 5%, 40,000. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ ಅಟ್ 10% ಆನ್ ಪ್ರೈಸ್ ಆಫ್ ಮೆಷಿನರಿ. 10% ಅಂದರೆ 8 lakh ಇಂಟು 10%, 80,000. ಓಕೆ, ನಮಗೆ ವ್ಯಾಲ್ಯೂ ಆಫ್ ಪ್ರಿನ್ಸಿಪಲ್ ಸಪ್ಲೈ ಟೋಟಲ್ ವ್ಯಾಲ್ಯೂ ಸಿಕ್ಕಿದೆ. ಎಷ್ಟಂದರೆ 9,60,000
4,000. ಸೊ ಇಲ್ಲಿ ಕೊನೆಯದಾಗ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನಂದರೆ bought out accessories supplied along with machinery valued at rupees 10,000 which was necessary for the working of machine. ಓಕೆ 10,000 ರುಪೀಸ್ ಆಕ್ಸೆಸರೀಸನ್ನು ತೊಗೊಂಡಿದ್ದಾರೆ. ಸೊ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ 10,000. ಹಾಗಾದರೆ ನೀವು ಇದನ್ನು ಇಲ್ಲೇ ಮೇಲೇ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ಅಕಾರ್ಡಿಂಗ್ ಟು ಪಾಯಿಂಟ್ ವೈಸ್ ಮಾಡ್ತಾ ಅದಕ್ಕೆ ಲಾಸ್ಟ್ ಪಾಯಿಂಟ್ ಇರೋದ್ರಿಂದ ನಾನು ಇಲ್ಲಿ ಲಾಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಟೋಟಲ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಥವಾ ಟೋಟಲ್ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಸಿಗುತ್ತೆ 9,74,000. ಸೊ 9,74,000. ಅದಾದಮೇಲೆ ಲಾಸ್ಟ್ ಲೈನ್ ನೋಡಿ, GST ರೇಟ್ ಈಸ್ 18%. ಅವ್ರು ಕೇಳಿರೋದು ನಮಗೆ ಅಮೌಂಟ್ ಆಫ್ GST ಪೇಯಬಲ್, ಡಿಟರ್ಮೈನ್ ದ ಅಮೌಂಟ್ ಆಫ್ GST ಪೇಯಬಲ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನಮಗೆ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಕ್ಕಿದೆ. ಈಗ ಇದರ ಮೇಲೆ ನಾವು 18% GSTಯನ್ನು ಕೊಡಬೇಕಾಗತ್ತೆ. ಓಕೆ, 18% ಆಫ್ GST ಅಂದರೆ ಎಷ್ಟು? ಓಕೆ, ಇಲ್ಲಿ ನೋಡಿ, ಎ ಡೀಲರ್ ಇನ್ ಕರ್ನಾಟಕ ಅವ್ರು ಎಲ್ಲಿಗೆ ಸಪ್ಲೈ ಮಾಡಿದ್ದಾರೆ? ತಮಿಳ್ನಾಡು. ಅಂದರೆ ಇಲ್ಲಿ IGSTಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆಯಿತಾ? IGST 9,74,000 into 18%. 18% how much? 1,75,320. ಓಕೆ, ಸೊ ಅವ್ರು ಕೇಳಿರುವಂಥ ನೆಟ್ GST ಅಮೌಂಟ್ ಅಥವಾ GST ಪೇಯಬಲ್ ಅಮೌಂಟ್ 1,75,320. ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಈ ಟೈಪ್ ಆಫ್ ಪ್ರಾಬ್ಲಮ್ ಕೂಡ ನಿಮಗೆ ಎಕ್ಸಾಮಲ್ಲಿ ಒಂದಿರುತ್ತೆ. ಸೊ ನೀವು ಈ ಟೇಬಲನ್ನು ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಇದು ಕೂಡ 12 ಮಾರ್ಕ್ಸ್ ಪ್ರಾಬ್ಲಮ್ ಇನ್ 2018. ಸೊ ಇದು ಬಂದು ನಿಮಗೆ 4th ಚಾಪ್ಟರ್ ಅಂದರೆ GST ರಿಜಿಸ್ಟ್ರೇಷನ್ ಚಾಪ್ಟರಿಂದ ಕೇಳಿದ್ದಾರೆ. ಏನಂದರೆ ಮಿಸ್ಟರ್ ವಿವೇಕ್ ಈಸ್ ಅ ಡೀಲರ್ ಇನ್ ಕರ್ನಾಟಕ. ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ದ ಟರ್ನ್ ಓವರ್ ಫಾರ್ ದಿ ಇಯರ್ ಆ್ಯಂಡ್ ಸ್ಟೇಟ್ ವೆದರ್, ಪ್ರಾಬ್ಲಮಲ್ಲಿ ನೋಡಿ ವಿವೇಕ್ ಅಂತ ಕೊಟ್ಟು ಶಿ ಈಸ್ ಎಲಿಜಿಬಲ್ ಅಂತ ಕೇಳಿದ್ದಾರೆ. ಓಕೆ, ಶಿ ಆರ್ ಇ ವೆದರ್ ಈಸ್ ಎಲಿಜಿಬಲ್ ಫಾರ್ ಕಾಂಪೋಸಿಷನ್ ಲೆವಿ ಅಂಡರ್ GST ಲಾ. ಇಫ್ ಸೊ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ. ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟು ಅವರು ಕಾಂಪೋಸಿಷನ್ ಲೆವಿಯನ್ನು ತಗೊಳ್ಳೋದಕ್ಕೆ ಎಲಿಜಿಬಲ್ ಇದ್ದಾರಾ ಇಲ್ವಾ. ಒಂದು ವೇಳೆ ಕಾಂಪೋಸಿಷನ್ ಲೆವಿಯನ್ನು ತಗೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂದರೆ ಅವರ ಒಂದು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಕಾಂಪೋಸಿಷನ್ ಲೆವಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಕೀಪ್ ಇಟ್ ಮೈಂಡ್ ಅವನ ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡಬೇಕು. ಅವನ ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡಿದ ನಂತರ ಅವನ ಅಗ್ರಿಗೇಟ್ ಟರ್ನ್ ಓವರ್ 1.5 crore ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ನೋಡಿ. ಬಿಲೋ ಅಥವಾ ಲೆಸ್ ದ್ಯಾನ್ 1.5 crore ಇದ್ದರೆ ಈಸ್ ಎಲಿಜಿಬಲ್ ಫಾರ್ ಟೇಕಿಂಗ್ ಆರ್ ಆಪ್ಟಿಂಗ್ ಕಾಂಪೋಸಿಷನ್ ಲೆವಿ ಸರ್ಟನ್ ಟು ಸಮ್ ಕಂಡೀಷನ್. ಅಂದರೆ ಕೆಲವೊಂದು ಕಂಡೀಷನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಟೊಬಾಕೋ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾನೆ ಅಂದ್ಕೊಳ್ಳಿ, ಆಲ್ಕೋಹಾಲಿಕ್ ಪ್ರಾಡಕ್ಟ್, ಪೆಟ್ರೋಲಿಯಂ ಪ್ರಾಡಕ್ಟ್ ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾನೆ, ಸಪ್ಲೈ ಮಾಡ್ತಾ ಇದ್ದಾನೆ, ಪಾನ್ ಮಸಾಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ ಅವನು, ಅಥವಾ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಇದ್ದಾನೆ ಅವನು. ಬೇರೆಯವರ ಐಸ್ ಕ್ರೀಮ್ ಬ್ರ್ಯಾಂಡನ್ನು ಸೇಲ್ ಮಾಡ್ಬೋದು, ಬಟ್ ಅವನೇ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ ಆದಾಗ ಈ ಥರ ಇದ್ದಾಗ ಅವರೆಲ್ಲ ಕಾಂಪೋಸಿಷನ್ ಲೆವಿಯನ್ನು ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ. ಸೊ ಆ ಕಂಡೀಷನ್ಸನ್ನು ನೀವು ಫಸ್ಟ್ ಬುಕ್ಕಲ್ಲಿ ನೀಟಾಗಿ ನೋಡಿಕೊಂಡ್ರೆ ಈ ಪ್ರಾಬ್ಲಮ್ಗಳು ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ನಿಮಗೆ ಆಲ್ರೆಡಿ ಹೇಳಿದಾಗೆ ಕಾಂಪೋಸಿಷನ್ ಲೆವಿಗೆ ಆಪ್ಟ್ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದನ್ನು ಇಲ್ವಾ ಅಂತ ನೋಡ್ಕೊಬೇಕಾದ್ರೆ ಫಸ್ಟು ಅವನ ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡ್ಕೊಬೇಕು. ಬನ್ನಿ, ಕೊಟ್ಟಿರೋ ಇನ್ಫಾರ್ಮೇಷನನ್ನು ಇಟ್ಕೊಂಡು ಅಗ್ರಿಗೇಟ್ ಟರ್ನ್ ಓವರನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ತದನಂತರ ಈಸ್ ಎಲಿಜಿಬಲ್ ಆರ್ ನಾಟ್ ಅಂತ ನೋಡೋಣ. ಓಕೆ, ಫಸ್ಟ್ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ಎಕ್ಸ್ ಇನ್ ಚಾಮರಾಜನಗರ್ rupees 5 lakh. ಸೇಲ್ ಆಗಿದೆ 5 lakh, ನಾನು ತೊಗೊಳ್ತೀನಿ. ದೆನ್ ಸೋಲ್ಡ್ ಗೂಡ್ಸ್ ಟು ಮಿಸ್ಟರ್ ವೈ ಇನ್ ಮಂಡ್ಯ rupees 2 lakh. ಸೇಲ್ ಆಗಿದೆ, ಅಗ್ರಿಗೇಟ್ ಟರ್ನ್ ಓವರ್ಗೆ ಬರುತ್ತೆ 2 lakh. ದೆನ್ ಸೋಲ್ಡ್ ಗೂಡ್ಸ್ ಟು XYZ ಕಂಪನಿ ಇನ್ ಬ್ಯಾಂಗ್ಳೂರ್ rupees 1,50,000. ಓಕೆ, ಇಲ್ಲೂ ಕೂಡ ಸೇಲ್ ಮಾಡಿದ್ದಾರೆ 1,50,000. ನೆಕ್ಸ್ಟ್
The goods received from unregistered dealer. Okay, the goods received from unregistered dealer rupees 10,000. Listen, aggregate turnover ಮಾಡಬೇಕಾದ್ರೆ the goods received from unregistered dealer excluded. ಆಯಿತಾ? ಯಾಕೆ ಎಕ್ಸ್ಕ್ಲೂಡೆಡ್? ಅಗ್ರಿಗೇಟ್ ಟರ್ನ್ಓವರ್ ಅಂದರೆ ಏನಂತ ಹೇಳಿದ್ದೇನೆ? ಸೇಲ್, ಸಪ್ಲೈ, ಸರ್ವಿಸ್ ರೆಂಡರ್ಡ್. ಬಟ್ ಇಲ್ಲಿ ಗೂಡ್ಸ್ ರಿಸೀವ್ಡ್ ಮಾಡ್ಕೊಂಡಿದ್ದಾನೆ ಅಂದರೆ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಿದ್ರೆ ಅದು ಅಗ್ರಿಗೇಟ್ ಟರ್ನ್ಓವರ್ಗೆ ಬರುತ್ತಾ? ಇಲ್ಲ. ಆಯಿತಾ? ಆದ್ದರಿಂದ ದಟ್ ಈಸ್ excluded. Next, goods supplied to a job worker in Mysore rupees 1,50,000 and returned after completion. ಅಂದರೆ ಇಲ್ಲಿ ಯಾವುದೇ ರೀತಿ ಸೇಲ್ ಆಗಿಲ್ಲ. ಜಾಬ್ ವರ್ಕರಿಗೆ ಗೂಡ್ಸನ್ನು ಸಪ್ಲೈ ಮಾಡಿದರೆ ಅವನ ವರ್ಕನ್ನು ಅಂದರೆ ಏನೋ ಒಂದು ಫರ್ದರ್ ಪ್ರೊಸೆಸಿಂಗ್ ವರ್ಕನ್ನು ಮುಗಿಸಿ ಆ ಗೂಡ್ಸನ್ನು ರಿಟರ್ನ್ ಇವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿ ಸೇಲ್ ಆಗಿಲ್ಲ. ಆದ್ದರಿಂದ ಇದು ನಾಟ್ ಅ ಸಪ್ಲೈ. ನೆಕ್ಸ್ಟ್, ಸಪ್ಲೈ ಆಫ್ ಸರ್ವೀಸಸ್ ಟು ಮಿಸ್ಟರ್ ಬಿ ಫಾರ್ rupees 4 lakh at 0 rate under GST. ಓಕೆ, ಅವ್ರು 0 ರೇಟ್ ಆದರೂ ಮಾಡ್ಕೊಳ್ಳಿ, ಎಕ್ಸೆಂಪ್ಟೆಡ್ ಆದರೂ ಮಾಡ್ಕೊಳ್ಳಿ, ನಿಲ್ ರೇಟೆಡ್ ಆದರೂ ಮಾಡ್ಕೊಳ್ಳಿ, ಅಗ್ರಿಗೇಟ್ ಟರ್ನ್ಓವರ್ ಮಾಡಬೇಕಾದ್ರೆ ಅದು ಸೇಲಾ? ಎಸ್, ಯು ಶುಡ್ ಕನ್ಸಿಡರ್ಡ್. ಎಷ್ಟಪ್ಪ ಅಮೌಂಟು? 4 lakh. ನೆಕ್ಸ್ಟ್, ದ ಸೇಲ್ ಆಫ್ ಗೂಡ್ಸ್ ಟು ಎ ಮರ್ಚೆಂಟ್ ಇನ್ ಮೈಸೂರು rupees 5 lakh. ಸೊ ಮೈಸೂರು ಒಬ್ಬ ಮರ್ಚೆಂಟ್ಗೆ ಸೇಲ್ ಮಾಡ್ತಾ ಇದ್ದಾನೆ 5 lakhಗೆ. ಅಗ್ರಿಗೇಟ್ ಟರ್ನ್ಓವರ್ಗೆ ಬರುತ್ತೆ ಬಿಕಾಸ್ ಇಟ್ ಈಸ್ ಸೇಲ್. ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಬ್ರಾಂಚ್ ಇನ್ ಮಂಡ್ಯ ಟು ಎ ಬ್ರಾಂಚ್ ಇನ್ ಬ್ಯಾಂಗ್ಳೂರ್. ಮಂಡ್ಯ ಬ್ರಾಂಚಿಂದ ಬ್ಯಾಂಗ್ಳೂರ್ ಬ್ರಾಂಚ್ಗೆ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆಫ್ rupees 5 lakh. ನೀವು ಹೇಳ್ಬೋದು ಮೇಡಮ್ ಇದು ಸೇಲ್ ಅಲ್ಲ, ಟ್ರಾನ್ಸ್ಫರ್. ಆದರೂ ನಾವು ಅಗ್ರಿಗೇಟ್ ಟರ್ನ್ಓವರ್ಗೆ ತೊಗೊಬೇಕಂತ ತೊಗೊಳ್ಬೇಕು. ಆಯಿತಾ? ಅಗ್ರಿಗೇಟ್ ಟರ್ನ್ಓವರ್ ತೊಗೊಬೇಕಾದ್ರೆ ಅವರು ಟ್ರಾನ್ಸ್ಫರ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಿದರೂ ಕೂಡ ನಾವು ಅದನ್ನು ಸೇಲ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಂಪೋರ್ಟ್ ಗೂಡ್ಸ್ ವರ್ತ್ rupees 8 lakh. ಇಲ್ಲಿ ನೋಡಿ, ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಪರ್ಚೇಸ್ ಮಾಡ್ತಾ ಇದ್ರೆ, ಆಮದು ಮಾಡ್ಕೊತಿದ್ರೆ ಅದನ್ನು ಇಂಪೋರ್ಟ್ ಅಂತ ಹೇಳ್ತೀವಿ. ಎಕ್ಸ್ಪೋರ್ಟ್ ಆಗಿದ್ರೆ ಅದು ಸೇಲ್. ಇಂಪೋರ್ಟ್ ಅಂದರೆ ಅದು ಏನು? ಪರ್ಚೇಸ್. ಸೊ ಪರ್ಚೇಸ್ ಈಸ್ ನಾಟ್ ಅ ಸಪ್ಲೈ. ದೆನ್ ಪರ್ಚೇಸ್ ಗೂಡ್ಸ್ ಫ್ರಮ್ ಹೈದ್ರಾಬಾದ್ ಫಾರ್ rupees 10 lakh. ಆಯಿತಾ? ಪರ್ಚೇಸನ್ನು ನಾವು ಸೇಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ? ನೋ, ದಟ್ ಈಸ್ ಆಲ್ಸೋ ನಾಟ್ ಅ ಸಪ್ಲೈ. ಸಪ್ಲೈಡ್ ಗೂಡ್ಸ್ ಫ್ರಮ್ ಅವರ್ ಬ್ರಾಂಚ್ ಅಟ್ ಮಂಡ್ಯ ಫಾರ್ rupees 5 lakh. ಅಂದರೆ ಅವರ ಬ್ರಾಂಚಿಂದ ಮಂಡ್ಯ ಬ್ರಾಂಚಿಗೆ ಗೂಡ್ಸನ್ನು ಸಪ್ಲೈ ಮಾಡಿದರೆ ವಾಟ್ ಎವರ್ ಇಟ್ ಮೇ ಬಿ ವಿ ಕನ್ಸಿಡರ್ ಫಾರ್ ಅಗ್ರಿಗೇಟ್ ಟರ್ನ್ಓವರ್. ದೆನ್ ಸೋಲ್ಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಫಾರ್ rupees 10 lakh. ಸೊ ಫುಡ್ ಮತ್ತು ಡ್ರಿಂಕ್ಸನ್ನು ಸೇಲ್ ಮಾಡಿದ್ದಾರೆ 10 lakh. ಓಕೆ, ಸೊ ಎಲ್ಲ ಐಟಮನ್ನು ಹಾಕ್ಕೊಂಡಿದ್ದೀವಿ. ಟೋಟಲ್ ಅಗ್ರಿಗೇಟ್ ಟರ್ನ್ಓವರ್ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂದರೆ 37,50,000. ಸೊ ಟೋಟಲ್ ಅಗ್ರಿಗೇಟ್ ಟರ್ನ್ಓವರ್ 37,50,000. ಆಯಿತಾ? ನಾನು ಆಲ್ರೆಡಿ ಅದೇ ಕಾಂಪೋಸಿಷನ್ ಲೆವಿ ತೊಗೊಳೋದಕ್ಕೆ ಎಲಿಜಿಬಲ್ ಇದ್ದಾರಾ ಇಲ್ವಾ ಅಂತ ನೋಡಿ ಅಂದಾಗ ಫಸ್ಟು ಅವರ ಅಗ್ರಿಗೇಟ್ ಟರ್ನ್ಓವರನ್ನು ಐಡೆಂಟಿಫೈ ಮಾಡ್ಕೊಬೇಕು. ಅಗ್ರಿಗೇಟ್ ಟರ್ನ್ಓವರ್ ಬಿಲೋ 1.5 crore ಇದೆ ಅಂದರೆ ಅವರು ಎಲಿಜಿಬಲ್. ಅದರ ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ, ಅದನ್ನು ಕೂಡ ನೀವು ಪ್ರಾಬ್ಲಮಲ್ಲಿ ನೋಡ್ಕೊಬೇಕು. ಆ ನಂತರ ಅವ್ರು ಎಲಿಜಿಬಲ್ಲ ಇಲ್ಲ ಅಂತ ಹೇಳಬೇಕಾಗತ್ತೆ. ಏನೇನಪ್ಪ ಕಂಡೀಷನ್ಸ್ ಅಂದರೆ, ಒಂದು, ಯಾವ ಗೂಡ್ಸ್ಗಳು ಈ GST ಅಂಡರ್ ಬರೋದಿಲ್ಲ, ಲೈಕ್ ಪೆಟ್ರೋಲಿಯಂ, ಆಲ್ಕೋಹಾಲಿಕ್, ಟೊಬ್ಯಾಕೊ ಪ್ರಾಡಕ್ಟ್. ಸೊ ಈ ಥರ ಐಟಮನ್ನು ಅವರು ಸೇಲ್ ಮಾಡಿದರೆ ಕೂಡ ಅವನು ಕಾಂಪೋಸಿಷನ್ ಲೆವಿಯನ್ನು ಆಫ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ. ಈಗ ಇಷ್ಟು ಪ್ರಾಬ್ಲಮಲ್ಲಿ ಒಂದು ಪಾಯಿಂಟ್ ಏನಾದರೂ ಸೇಲ್ ಆಫ್ ಆಲ್ಕೋಹಾಲಿಕ್ ವರ್ತ್ rupees 1 lakh ಅಂತ ಕೊಟ್ಟರೆ ಅಂದ್ಕೊಳ್ಳಿ. ಆಯಿತಾ? ಅದು ಅಗ್ರಿಗೇಟ್ ಅನ್ನೋರು ತೊಗೊಳ್ತಾ ಇದ್ವಿ ಬಿಕಾಸ್ ಸೇಲ್. ಆಗಲೂ ಕೂಡ 1 lakh ಅಂದರೆ 3,85,000 ಆಗ್ತಿತ್ತು. ಆದರೆ ವಿತಿನ್ 1.5 crore ಇದ್ದರೂ ಕೂಡ ಈಸ್ ಇನ್ಎಲಿಜಿಬಲ್ ಬಿಕಾಸ್ ಅವನು ಆಲ್ಕೋಹಾಲಿಕ್ ಪ್ರಾಡಕ್ಟನ್ನು ಸೇಲ್ ಮಾಡಿದ್ದಾನೆ.
ಬಟ್ ಇಲ್ಲಿ ಯಾವುದೇ ರೀತಿ ಆಲ್ಕೋಹಾಲಿಕ್ ಪ್ರಾಡಕ್ಟ್, ಟೊಬ್ಯಾಕೊ ಪ್ರಾಡಕ್ಟ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಸೇಲ್ ಮಾಡಿಲ್ಲ. ಅದರ ಜೊತೆಗೆ ಪಾನ್ ಮಸಾಲ ಮ್ಯಾನುಫ್ಯಾಕ್ಚರರ್ ಕೂಡ ಅಲ್ಲ. ಎಲ್ಲೂ ಕೂಡ ಮಿಸ್ಟರ್ ವಿವೇಕ್ ಈಸ್ ಅ ಮ್ಯಾನುಫ್ಯಾಕ್ಚರರ್ ಆಫ್ ಪಾನ್ ಮಸಾಲ ಅಥವಾ ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್ಸ್ ಅಂತ ಕೊಟ್ಟಿಲ್ಲ. ಸೊ ಆಗಿದ್ದಾಗೂ ಕೂಡ ಅವನು ಆಫ್ ಮಾಡ್ಕೊಬೋದು. ಒಂದು ವೇಳೆ ಅವನು ಮ್ಯಾನುಫ್ಯಾಕ್ಚರರ್ ಆಫ್ ಪಾನ್ ಮಸಾಲ, ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್ಸ್ ಮಾಡಿದರೂ ಕೂಡ ಅವನು ಕಾಂಪೋಸಿಷನ್ ಲೆವಿಯನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಕಾಂಪೋಸಿಷನ್ ಕೊಡ್ತಾ ಇರೋದೇ ಒಂದು ಬೆನಿಫಿಟ್. GSTಯಲ್ಲಿ 2 ಲೆವಿ ಇದೆ, ಅಂದರೆ 2 ಸ್ಕೀಮ್ಸ್ ಇದೆ. ಒಂದು ಕಾಂಪೋಸಿಷನ್ ಸ್ಕೀಮ್ ಇದೆ, ಇನ್ನೊಂದು ನಾರ್ಮಲ್ ಸ್ಕೀಮ್ಸ್ ಇದೆ. ಕಾಂಪೋಸಿಷನ್ ಸ್ಕೀಮಲ್ಲಿ ಏನಂದರೆ ಒಂದು ಬೆನಿಫಿಟ್ಟು, ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ಈ ಕಾಂಪೋಸಿಷನ್ ಲೆವಿನ ತಂದಿದ್ದಾರೆ. ಸೊ ಈಗ ನಾರ್ಮಲ್ ಲೆವಿಯಲ್ಲಿ ನಾವು ಟ್ಯಾಕ್ಸನ್ನು 5%, 18%, 28% ಕಟ್ತೇವೆ. ಬಟ್ ಕಾಂಪೋಸಿಷನ್ ಲೆವಿನ ಆಫ್ ಮಾಡ್ಕೊಂಡವ್ರಿಗೆ ಏನಪ್ಪ ಬೆನಿಫಿಟ್ ಅಂದರೆ, ಇವರಿಗೆ ಟ್ಯಾಕ್ಸ್ ಕೇವಲ ಅವರೇನಾದರೂ ಗೂಡ್ಸನ್ನು ಸಪ್ಲೈ ಮಾಡ್ತಿದ್ರೆ ಓನ್ಲಿ 1% ಆಫ್ ಟ್ಯಾಕ್ಸ್. ಆಯಿತಾ? ಈಸ್ ಅ ಮ್ಯಾನುಫ್ಯಾಕ್ಚರರ್ ಆಫ್ ಗೂಡ್ಸ್ ಆದರೆ 1%, ಈಸ್ ಅ ಸರ್ವಿಸ್ ಪ್ರೊವೈಡರ್ ಆದರೆ 5%, ಅದರ್ ದ್ಯಾನ್ ಸರ್ವಿಸ್ ಪ್ರೊವೈಡರ್ ಆದರೆ 6% ಟ್ಯಾಕ್ಸ್ ಅಷ್ಟೇ. ಅವನು ಎಷ್ಟು ಅಮೌಂಟ್ ಆದರೂ ಸೇಲ್ ಮಾಡಿರಲಿ, ಏನಾದರೂ ಸೇಲ್ ಮಾಡಿರಲಿ, ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾನೆ. ಈಸ್ ಅ ಮ್ಯಾನುಫ್ಯಾಕ್ಚರರ್ ಆಫ್ ಗೂಡ್ಸ್ ಅಂದರೆ ಬಂದರೆ ಅವನ ಏನು ಅಗ್ರಿಗೇಟ್ ಟರ್ನ್ ಓವರ್ ಇದೆ ಈ ಪೂರ್ತಿ ಅಮೌಂಟ್ ಮೇಲೆ ಓನ್ಲಿ 1% ಟ್ಯಾಕ್ಸ್. ಬಟ್ ನಾರ್ಮಲ್ ಲೆವಿಯಲ್ಲಿ ಹಾಗಿಲ್ಲ. ಸೊ ಈಚ್ ಇಂಡಿವಿಜುವಲ್ ಐಟಮ್ಗೂ 5% ಅಥವಾ 28%, 18% ಈ ರೀತಿ ಇರುತ್ತೆ. ಆಯಿತಾ? ಓಕೆ. ಸೊ ಇಲ್ಲಿ ಅವನು ಎಲ್ಲ ಕಂಡೀಷನನ್ನು ಫುಲ್ಫಿಲ್ ಮಾಡಿದ್ದಾನೆ. ಅಂದರೆ ಸಿನ್ಸ್ ದ ಅಗ್ರಿಗೇಟ್ ಟರ್ನ್ ಓವರ್ ಈಸ್ ಲೆಸ್ ದ್ಯಾನ್ ₹1.5 crore ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಇಯರ್ ಈಸ್ ಎಲಿಜಿಬಲ್ ಫಾರ್ ಆಪ್ಟಿಂಗ್ ಕಾಂಪೋಸಿಷನ್ ಲೆವಿ. ಓಕೆ, ಕಾಂಪೋಸಿಷನ್ ಲೆವಿನ ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದ್ದಾನೆ. ಹಾಗಿದ್ರೆ ಅವನ ಟ್ಯಾಕ್ಸ್ ಲಯಬಿಲಿಟಿಯನ್ನು ನೋಡೋಣ. ಆಯಿತಾ? ಟ್ಯಾಕ್ಸ್ ಲಯಬಿಲಿಟಿ ನಾನು CGST, SGST 0.5%, 0.5% ಅಂತ ಆಲ್ರೆಡಿ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್ ಆಗಿದ್ರೆ ಅವರಿಗೆ 1% ಟ್ಯಾಕ್ಸ್ ಅಷ್ಟೇ. ಸರ್ವಿಸ್ ಪ್ರೊವೈಡರ್ ಆದರೆ ಅವರಿಗೆ 5%. ಸೊ ಇವನು ಗೂಡ್ಸ್ ಮ್ಯಾನುಫ್ಯಾಕ್ಚರರ್, ಈಸ್ ಅ ಡೀಲರ್ ಆಫ್ ಗೂಡ್ಸ್, ಆದ್ದರಿಂದ ನಿಮಗೆ 1% ಟ್ಯಾಕ್ಸ್. ಆ 1%ನ್ನು 0.5% CGSTಗೆ, 0.5% SGSTಗೆ ನಾವು ಕೊಡೋಣ. ಓಕೆ, 37,50,000 ಇಂಟು 0.5%, 18,750. ಸೊ 18,750. ಸೊ ಟೋಟಲ್ ಎರಡು ಆ್ಯಡ್ ಮಾಡ್ಕೊಳ್ಳಿ, 37,500 rupees ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಅವನ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? ಅಮೌಂಟ್ ಸ್ವಲ್ಪ ಸಣ್ಣದಾಯ್ತಂತ ಮತ್ತೆ ಮಾಡಿದೆ. ಆಯಿತಾ? CGST 18,750 ಬಂದಿದೆ, SGST 18,750 ಬಂದಿದೆ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 37,500. ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಆಯಿತಾ? ನೀವು ಬೇಕಿದ್ರೆ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬನ್ನಿ. ಬಟ್ ಮುಂದಿನ ಪ್ರಾಬ್ಲಮ್ಸ್ಗಳು 24 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇನ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ಸ್. ನೋಡೋಣ. ಓಕೆ, ಇದು ಕೂಡ 12 ಮಾರ್ಕ್ಸ್ ಪ್ರಾಬ್ಲಮ್ 2018 ಕೇಳಿರುವಂಥದ್ದು. ಪ್ರಾಬ್ಲಮ್ ಎಲ್ಲ ಹಾಕಿದ್ದೇನೆ, ನೀವು ನೀಟಾಗಿ ಟ್ವೈಸ್, ಆಯಿತಾ, ಒಂದು ಸಲ ಪ್ರಾಬ್ಲಮ್ ಓದಿ ಬಿಡಬೇಡಿ, 2 ಸಲ ಓದಿ ಅಥವಾ 3 ಸಲ ಓದಿ ಫಸ್ಟ್ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ. ಆಯಿತಾ? ತದನಂತರ ಸೊಲ್ಯೂಷನ್ ಮಾಡಲಿಕ್ಕೆ ಬನ್ನಿ. ಸೊ ಅಭಿಲಾಷ್ ಲಿಮಿಟೆಡ್ imported a machine from Europe. From the following information determine the custom duty payable. ಆಯಿತಾ? ಅವರ ಒಂದು ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮಗೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ದಿ ಮಷೀನ್, ಡಿಸೈನ್, ಡೆವಲಪ್ಮೆಂಟ್, ಟೆಕ್ನಿಕಲ್ ಚಾರ್ಜ್, ಇನ್ಸ್ಟಾಲೇಷನ್, ಪ್ಯಾಕೇಜಿಂಗ್ ಚಾರ್ಜಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಅವ್ರದ್ದು ಒಂದು ಅಸೆಸಬಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾಕಂದರೆ ಪ್ರಾಬ್ಲಮ್ನಲ್ಲಿ ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ. ನಾವು ಅಸೆಸಬಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿ ತದನಂತರ ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಕು. ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ.
ಸೊ ಅಸೆಸಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಅವರ ಎಕ್ಸ್ಚೇಂಜ್ ರೇಟನ್ನು ಫಸ್ಟು ನೋಡ್ಕೊಬೇಕು. ಸೊ ಇವರು ಯೂರೋ ಅಲ್ಲಿ ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ, ಅದನ್ನು ರುಪಿಗೆ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡಿ ಕೆ ಮತ್ತು ಲಾಸ್ಟ್ 2 ಪಾಯಿಂಟ್ ನೋಡಿ, ಕೆ ಆ್ಯಂಡ್ ಎಲ್. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ಬೋರ್ಡ್ ₹74 ಪರ್ ಯೂರೋ ಇದೆ. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ RBI ₹72 ಪರ್ ಯೂರೋ ಇದೆ. ಸೊ ಈ ಎರಡು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಎಕ್ಸ್ಚೇಂಜ್ ರೇಟನ್ನು ತೊಗೊಳ್ಬೇಕಂದ್ರೆ ಡಿಕ್ಲೇರ್ಡ್ ಬೈ ಬೋರ್ಡ್, ಅಂದರೆ ಬೋರ್ಡ್ ಅಂದರೆ ಇಲ್ಲಿ CBEC ಆಯಿತಾ, ಸೆಂಟ್ರಲ್ ಬೋರ್ಡ್ ಫಾರ್ ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸ್ ಏನಿದೆ CBEC ಬೋರ್ಡ್ ಇದೆ, ಆ ಬೋರ್ಡ್ ಡಿಕ್ಲೇರ್ ಮಾಡಿರುವಂಥ ಎಕ್ಸ್ಚೇಂಜ್ ರೇಟನ್ನು ತೊಗೊಬೇಕು ಯಾವಾಗಲೂ ಆಯಿತಾ. ಆದ್ದರಿಂದ 74 ಪರ್ ಯೂರೋ ನಾನು ತೊಗೊಂಡಿದ್ದೀನಿ. ಎಕ್ಸ್ಚೇಂಜ್ ರೇಟ್ 1 euro is equal to rupees 74 rupees. So first, cost of the machine 25,000 euro, but it does not include the following. ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂತೆ. ಓಕೆ, ನೋಡೋಣ. 25,000 euro ರುಪಿಗೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ? 18,50,000. ನೆಕ್ಸ್ಟ್ ಆ್ಯಡ್, ಕೆಲವೊಂದು ಐಟಮ್ಸ್ ಆ್ಯಡ್ ಮಾಡಬೇಕು. ಯಾವುದ್ಯಾವುದಂದರೆ ದ ಇಂಪೋರ್ಟರ್ ಸೆಂಟ್ ದ ಗೂಡ್ಸ್ ಟು ದ ಎಕ್ಸ್ಪೋರ್ಟರ್ ಫಾರ್ ದ ಮೆಷಿನ್. ಇಟ್ ವಾಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ದ ಮೆಷಿನ್. ಇಲ್ಲಿ ಕೂಡ ನೀವು ಗಮನ ಇಟ್ಕೊಳ್ಳಿ, ಕಸ್ಟಮ್ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಎಕ್ಸ್ಪೆನ್ಸಸ್ ಹೇಗೆ ನಾವು ಆ್ಯಡ್ ಮಾಡ್ಕೊಬೇಕಂದ್ರೆ ವಿಚ್ ಈಸ್ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅ ಪರ್ಟಿಕ್ಯುಲರ್ ಮಷಿನ್. ಸೊ ಆ ಒಂದು ಮೆಷಿನನ್ನು ಅಥವಾ ಐಟಮನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಮತ್ತು ಕೀಪ್ ಇಟ್ ಮೈಂಡ್, ಆ ಎಕ್ಸ್ಪೆನ್ಸಸ್ ಎಲ್ಲವೂ ಕೂಡ ಅಬ್ರಾಡಲ್ಲಿ, ಅಂದರೆ ಎಲ್ಲಿ ಎಕ್ಸ್ಪೋರ್ಟರ್ ಕಂಟ್ರಿ ಯಾವುದಿದೆ ಅಲ್ಲಿಯೇ ಆಗಿರಬೇಕು ಆಯಿತಾ. ಮತ್ತು ದ ಇಂಪೋರ್ಟರ್ ಸೆಂಡ್ ದ ಗೂಡ್ಸ್ ಟು ದ ಎಕ್ಸ್ಪೋರ್ಟರ್ ಫಾರ್ ದ ಮೆಷಿನ್, ಇದನ್ನು ನಾವು ಯಾವಾಗಲೂ ಆ್ಯಡ್ ಮಾಡ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಡೈಮಂಡ್ ರಿಂಗ್ ಬೇಕಿದೆ ಅಂದ್ಕೊಳ್ಳಿ, ಅದಕ್ಕೆ ನಾನು ಒಂದು ಸ್ಟೋನ್ ಅಥವಾ ಏನೋ ಒಂದು ಡಿಸೈನ್, ನನ್ನ ಹತ್ರ ಒಂದು ಪಾರ್ಟ್ ಇರುತ್ತೆ. ಸೊ ಆ ಪಾರ್ಟನ್ನು ಅವರಿಗೆ ಕೊಡ್ತಾನೆ, ಎಕ್ಸ್ಪೋರ್ಟರ್ ಕಂಟ್ರಿ ಕೊಡ್ತಾನೆ. ಸೊ ಇದನ್ನು ನೀವು ಯುಟಿಲೈಸ್ ಮಾಡಿಕೊಂಡು, ಅಂದರೆ ಇದನ್ನು ಆ್ಯಡ್ ಮಾಡಿ ನನಗೆ ಒಂದು ರಿಂಗ್ ಕೊಡಿ ಅಂತ. ಸೊ ಆಗಿದ್ದಾಗ ಅದನ್ನು ನಾವು ಆ್ಯಡ್ ಮಾಡಬೇಕಾ ಬೇಡವಾ ಅಂತ. ಎಸ್, ಇಂಪೋರ್ಟರ್ ಏನೇ ಗೂಡ್ಸನ್ನು ಸೆಂಡ್ ಮಾಡಿದ್ರು ಎಕ್ಸ್ಪೋರ್ಟರ್ಗೆ ಅದನ್ನು ನಾವು ಆ್ಯಡ್ ಮಾಡ್ಕೊಬೇಕು, ಬಟ್ ದಟ್ ಈಸ್ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಮೆಷಿನ್ ಆಯಿತಾ. ಓಕೆ, ಎಷ್ಟಂದರೆ 1 lakh ರುಪೀಸೆಲ್ಲ ಇದೆ, ಡೈರೆಕ್ಟಾಗಿ ರುಪಿ ಕಾಲಮ್ಗೆ ತಗೊಳ್ಳೋಣ. ನೆಕ್ಸ್ಟ್, ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಔಟ್ಸೈಡ್ ಇಂಡಿಯಾ 5,000 euro. ಇಲ್ಲೂ ಕೂಡ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಬಂದ ತಕ್ಷಣ ಔಟ್ಸೈಡ್ ಇಂಡಿಯಾ ಅಂದರೆ ಎಕ್ಸ್ಪೋರ್ಟರ್ ಕಂಟ್ರಿಯಲ್ಲಿ ಆಗುವಂಥ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಆ್ಯಡ್ ಮಾಡ್ಕೊಬೇಕು ಆಯಿತಾ. ನಾನು ಇಂಡಿಯಾಗೆ ಇಂಪೋರ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಫರ್ದರ್ ಡಿಸೈನ್ ಮಾಡ್ಕೊತೀನಿ ಅಂತ ಅಂದರೆ, ನಾನು ಮೀನ್ಸ್ ಇಂಪೋರ್ಟರ್ ಏನಾದ್ರು ಫರ್ದರ್ ಡಿಸೈನ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾಗ ಅದನ್ನು ಆ್ಯಡ್ ಮಾಡಬೇಡಿ ಆಯಿತಾ. ಸೊ 5,000 euro ರುಪಿಗೆ ಕನ್ವರ್ಟ್ ಮಾಡಿ 3,70,000. ನೆಕ್ಸ್ಟ್, ಟೆಕ್ನಿಕಲ್ ಫೀಸ್ ಪೇಡ್ ಟು ಎಕ್ಸ್ಪೋರ್ಟರ್ ಆಫ್ಟರ್ ಇಂಪೋರ್ಟ್ ಆಫ್ ಮಷಿನ್. ಸೊ ನೀವು ಕಸ್ಟಮ್ ಡ್ಯೂಟಿ ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡೋವರೆಗೂ ಮಾತ್ರ ಎಕ್ಸ್ಪೆನ್ಸಸ್ಸನ್ನು ನೀವು ಆ್ಯಡ್ ಮಾಡ್ಕೊಬೇಕು. ಆಫ್ಟರ್ ಇಂಪೋರ್ಟ್ ಏನೇ ಒಂದು ಫೀಸ್ ಪೇ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡೋ ಆಗಿಲ್ಲ ಆಯಿತಾ. ಇಲ್ಲಿ ಟೆಕ್ನಿಕಲ್ ಫೀಸ್ ಪೇಡ್ ಟು ಎಕ್ಸ್ಪೋರ್ಟರ್ ಆಫ್ಟರ್ ಇಂಪೋರ್ಟ್ ಆಫ್ ದ ಮೆಷಿನ್, ಆದ್ದರಿಂದ ನಾವು ಅದನ್ನು ಆ್ಯಡ್ ಮಾಡೋ ಆಗಿಲ್ಲ. ದೆನ್ ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ಮಷಿನ್ ಇನ್ ದ ಫ್ಯಾಕ್ಟ್ರಿ ₹50,000. ಸೊ ಇನ್ಸ್ಟಾಲೇಷನ್ ಚಾರ್ಜಸ್ ಆ್ಯಡ್ ಮಾಡಬೇಕಾ ಬೇಡವಾ ಅಂದರೆ ಆ್ಯಡ್ ಮಾಡಬಾರ್ದು. ಬಿಕಾಸ್ ಅಭಿಲಾಷ್ ಅವರ ಒಂದು ಫ್ಯಾಕ್ಟ್ರಿಗೆ ತಗೊಂಡು ಅಲ್ಲಿ ಆ ಮೆಷಿನ್ನ ಇನ್ಸ್ಟಾಲ್ ಮಾಡ್ಕೊತಾ ಇದ್ದಾನೆ, ಅಂದರೆ ಆ ಪ್ರೋಸೆಸ್ ನಡೀತಾ ಇರೋದು ಇಂಡಿಯಾದಲ್ಲಿ. ಆ ಇಂಡಿಯಾದಲ್ಲಿ ಅವನ ಫ್ಯಾಕ್ಟ್ರಿಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಕೊಡುವಂಥ ಇನ್ಸ್ಟಾಲೇಷನ್ ಚಾರ್ಜಸನ್ನು ನಾವು ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ್ಯಡ್ ಮಾಡೋ ಆಗಿಲ್ಲ. ಓಕೆ, ದೆನ್ ಪ್ಯಾಕೇಜಿಂಗ್ ಚಾರ್ಜಸ್ 500 euro. ಎಸ್, ಅಫ್ಕೋರ್ಸ್ ಪ್ಯಾಕೇಜಿಂಗ್ ಚಾರ್ಜಸ್ ತೊಗೊಬೇಕು. ಪ್ಯಾಕೇಜಿಂಗ್ ಚಾರ್ಜಸ್ ತೊಗೊಬೇಕಾದ್ರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಪ್ಯಾಕೇಜಿಂಗಲ್ಲಿ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗ್ ಅಂತ ಕೊಟ್ಟಿರ್ತಾರೆ. ಡ್ಯೂರಬಲ್ ಅಂದರೆ ತುಂಬ ಯೂಸ್ ಮಾಡುವಂಥದ್ದು, ತುಂಬ ದಿನಗಳವರೆಗೆ ಬಾಳಿಕೆ ಬರುವಂಥದ್ದು. ರಿಟರ್ನೇಬಲ್ ಅಂದರೆ
ಅಥವಾ ರೀಯೂಸಬಲ್ ಅಂದರೆ ಪುನಃ ಅದನ್ನು ಯೂಸ್ ಮಾಡುವಂಥದ್ದು. ಈ ರೀತಿ ಪ್ಯಾಕೇಜಿಂಗ್ ಮಾಡಿದಾಗ ಅದನ್ನು ತಗೊಳ್ಳೋ ಆಗಿಲ್ಲ. ಸೇಮ್ ಥಿಂಗ್ ಕಾಸ್ಟ್ ಆಫ್ ಕಂಟೈನರ್ ಕೂಡ. ಕಾಸ್ಟ್ ಆಫ್ ಕಂಟೈನರನ್ನು ಆ್ಯಡ್ ಮಾಡಬೇಕು, ಬಟ್ ಡ್ಯೂರಬಲ್ ರಿಟರ್ನೇಬಲ್ ಕಂಟೈನರ್ ಇದ್ದರೆ ಆ್ಯಡ್ ಮಾಡೋ ಆಗಿಲ್ಲ. ಸೊ ಅದೇ ರೀತಿ ಖಾಲಿ ಪ್ಯಾಕೇಜಿಂಗ್ ಚಾರ್ಜಸ್ ಕೊಟ್ಟಿದ್ದಾರೆ ಅಂದರೆ ತೊಗೊಳ್ಳಿ, ಅಥವಾ ಸೆಕೆಂಡರಿ ಪ್ಯಾಕೇಜಿಂಗ್, ಪ್ರೈಮರಿ ಪ್ಯಾಕೇಜಿಂಗ್, ವಾಟ್ ಎವರ್ ಇದನ್ನು ತೊಗೊಳ್ಳಿ. ಬಟ್ ಪ್ಯಾಕೇಜಿಂಗ್ ವಿಚ್ ಆರ್ ರಿಟರ್ನೇಬಲ್ ಅಥವಾ ರೀಯೂಸಬಲ್ ಡ್ಯೂರಬಲ್ ಪ್ಯಾಕೇಜಿಂಗ್ ಅಂತ ಕೊಟ್ಟಾಗ ಅದನ್ನು ಆ್ಯಡ್ ಮಾಡಬೇಡಿ. ಓಕೆ. ಇನ್ಶೂರೆನ್ಸ್ ಬಂದು ಇದು ಆಫ್ಟರ್ FOB ವ್ಯಾಲ್ಯೂ ತೊಗೊಳ್ತೀವಿ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಆಫ್ಟರ್ FOB ವ್ಯಾಲ್ಯೂ ತೊಗೊಳ್ತೀವಿ. ಇದು ಬೇಸಿಕ್ ಕಸ್ಟಮ್ ಡ್ಯೂಟಿ. ನಾವು ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬರುತ್ತೆ. IGST ಕಾಂಪೋಸಿಷನ್ ಸೆಸ್ ಕೂಡ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಈಗ ನಮಗೆ ಅಸೆಸಬಲ್ ವ್ಯಾಲ್ಯೂ ಬಗ್ಗೆ ಕೊಟ್ಟಿರೋದು ಇಷ್ಟೇ ಇನ್ಫಾರ್ಮೇಷನ್. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ, FOB ವ್ಯಾಲ್ಯೂ ಸಿಗುತ್ತೆ. FOB ವ್ಯಾಲ್ಯೂ ಬಂದು 23,57,000. ಓಕೆ. ಆಫ್ಟರ್ FOB ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಚಾರ್ಜಸನ್ನು ಆ್ಯಡ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೀಪ್ ಇನ್ ಮೈಂಡ್, ಎಕ್ಸ್ಪೋರ್ಟರ್ ಫ್ಯಾಕ್ಟ್ರಿಯಿಂದ ಪೋರ್ಟ್ಗೆ ತರಬೇಕಾದ್ರೆ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದ್ದರೆ ಅದನ್ನು ಬಿಫೋರ್ FOB ವ್ಯಾಲ್ಯೂ ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಎಕ್ಸ್ಪೋರ್ಟರ್ ಫ್ಯಾಕ್ಟ್ರಿಯಿಂದ ಪೋರ್ಟ್ ಅಥವಾ ಏರ್ಪೋರ್ಟ್ಗೆ ತಂದಿದ್ರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಂಡಿಯಾಗೆ ಬಂದು ಇಳಿದ ಮೇಲೆ ಪ್ರಾಡಕ್ಟ್ ಇಂಡಿಯಾ ಏರ್ಪೋರ್ಟ್ ಅಥವಾ ಇಂಡಿಯಾ ಪೋರ್ಟ್ ಬಂದರುಗೆ ಬಂದು ಇಳಿದ ಮೇಲೆ ಇಲ್ಲಿ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಆದರೂ ಕೂಡ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ನಾವು ತಗೊಳ್ಳೋ ಆಗಿಲ್ಲ. ಕೀಪ್ ಇಟ್ ಪಾಯಿಂಟ್, ಆಯಿತಾ. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನೋಡೋಣ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ €1,000. ಓಕೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮಾಡಬೇಕಾದ್ರೆ ಇನ್ನೊಂದು, ಅವರು ಬೈ ಏರ್ವೇ ಮೂಲಕ ಬಂದಿದ್ದಾರಾ ಅಥವಾ ಪೋರ್ಟ್ ಬಂದರು ಮೂಲಕ ಕೊಟ್ಟಿದ್ದಾರಾ, ಫಸ್ಟ್ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಸೊ ಈ ಪ್ರಾಬ್ಲಮಲ್ಲಿ ಇದೆಲ್ಲ ಹುಡುಕಿದ್ಮೇಲೆ ಇಲ್ಲ ಪೋರ್ಟ್ ಅಂತ ಬಂತು ಬಂದರು, ಅಂದರೆ ಇಲ್ಲಿ ಏರ್ವೇ ಇಲ್ಲ. ಇನ್ ಕೇಸ್ ಬೈ ಏರ್ವೇಯಿಂದ ಬಂದಿದ್ರೆ 20% ಆಫ್ FOB ವ್ಯಾಲ್ಯೂ ಆ್ಯಂಡ್ ಆ್ಯಕ್ಚುಯಲ್ ಟ್ರಾನ್ಸ್ಪೋರ್ಟೇಷನ್ ಆರ್ ಫ್ಲೈಟ್ ಚಾರ್ಜಸ್ ವಿಚ್ ಎವರ್ ಈಸ್ ಲೆಸ್ ಅನ್ನು ತೊಗೊಬೇಕಾಗತ್ತೆ ಬೈ ಏರ್ವೇಯಿಂದ ಬಂದಿದ್ರೆ. ಬಟ್ ಇಲ್ಲಿ ಬೈ ಪೋರ್ಟ್ ಇರೋದ್ರಿಂದ ಅವ್ರ ಆ್ಯಕ್ಚುಯಲ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನಿದೆ ಅದನ್ನೇ ತಗೊಳ್ಳಿ. €1,000 ರುಪಿಗೆ ಕನ್ವರ್ಟ್ ಮಾಡಿದ್ರೆ 74,000. ನೆಕ್ಸ್ಟ್, ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಇನ್ ಇಂಡಿಯಾ ₹500. ಇನ್ಶೂರೆನ್ಸ್ ಪ್ರೀಮಿಯನ್ನ ಪೇ ಮಾಡ್ತಾ ಇದ್ದಾರೆ 37,000, ಆಯಿತಾ. ಇಲ್ಲಿ ನೋಡಿ ಈ ಒಂದು ಪಾಯಿಂಟ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ ಫ್ರಮ್ ಪೋರ್ಟ್ ಟು ಫ್ಯಾಕ್ಟ್ರಿ ₹10,000. ಲಿಸನ್, ಫ್ಯಾಕ್ಟ್ರಿ ಟು ಪೋರ್ಟ್ ಅಂದರೆ ಅದು ಎಕ್ಸ್ಪೋರ್ಟ್ ಕಂಟ್ರಿಯಲ್ಲಿ ಆಗುವಂಥದ್ದು, ಅದನ್ನು ನಾವು ಆ್ಯಡ್ ಮಾಡ್ಕೊತೀವಿ ಇಲ್ಲಿ. ಬಟ್ ಪೋರ್ಟ್ ಟು ಫ್ಯಾಕ್ಟ್ರಿ ಅಂದರೆ ಇಂಡಿಯಾಗೆ ಬಂದಿರಿದೆ, ಅಲ್ಲಿಯ ಪೋರ್ಟಿಂದ ಅವನ ಫ್ಯಾಕ್ಟ್ರಿಗೆ ತೊಗೊಳ್ತಾ ಇದ್ದರೆ ಇದು ವಿತಿನ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್, ಆದ್ದರಿಂದ ಈ ಒಂದು ಅಮೌಂಟನ್ನು ನಾವು ಕನ್ಸಿಡರ್ ಮಾಡೋ ಆಗಿಲ್ಲ, ಆಯಿತಾ. ಸೊ ಟೋಟಲ್ ಮಾಡ್ಕೊಳ್ಳಿ, ನಮಗೆ ಅಸೆಸಬಲ್ ವ್ಯಾಲ್ಯೂ ಸಿಗುತ್ತೆ. ಅಸೆಸಬಲ್ ವ್ಯಾಲ್ಯೂ ಇಸ್ 24,68,000. ಓಕೆ. ಅಸೆಸಬಲ್ ವ್ಯಾಲ್ಯೂ ಆದಮೇಲೆ ಎಗೇನ್ ನಾವು ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ನಿಮಗೆ ಪ್ರಾಬ್ಲಮ್ ತೋರಿಸಿದ್ದೇನೆ ಮಿಸ್ಟರ್ ಚಿನ್ಮಯ್. ಈ ಒಂದು ಟೇಬಲನ್ನು ನೆನಪಿಟ್ಕೊಂಡ್ರೆ ನೀವು ಕಸ್ಟಮ್ ಡ್ಯೂಟಿಯನ್ನು ಮಾಡ್ಬೋದು. ಓಕೆ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ತೊಗೊಳ್ತೀನಿ, 24,68,000. ಆ್ಯಡ್, ಅದಕ್ಕೆ BCD ಆ್ಯಡ್ ಮಾಡೋಣ. ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ರೇಟ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಟ್ 12.5% ಆನ್ AB ಅಂದರೆ 3,08,500. 3,08,500. ದೆನ್ ಇಲ್ಲಿ ಯಾವುದೇ ರೀತಿ NCCD CVD ಕೊಟ್ಟಿಲ್ಲ, ಸೊ ಸಬ್ ಟೋಟಲ್ B ಮಾಡ್ಕೊಳ್ಳಿ, ಸಬ್ ಟೋಟಲ್ A. ಅದಾದಮೇಲೆ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ 10% ಆನ್ ಡ್ಯೂಟೀಸ್. ಇದು ಕಂಪಲ್ಸರಿ ಕೊಡಲೇಬೇಕು, ಆಯಿತಾ. ಪ್ರಾಬ್ಲಮಲ್ಲಿ ಹೇಳಿರಲಿ ಬಿಟ್ಟಿರಲಿ 10% ಆನ್ ಡ್ಯೂಟೀಸ್. ಸದ್ಯಕ್ಕೆ ಇಲ್ಲಿ BCD ಮಾತ್ರ ಇರೋದು. ಸೊ
3,85,8,500 ಅಲ್ಲಿ 10% 30,850 30,850. ಅದಾದಮೇಲೆ ಇಲ್ಲಿ ಯಾವುದೇ ರೀತಿ ಸೇಫ್ ಗಾರ್ಡ್ ಡ್ಯೂಟಿ, ಪ್ರೊಟೆಕ್ಟಿವ್ ಡ್ಯೂಟಿ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಯಾವುದು ಕೊಟ್ಟಿಲ್ಲ. ಸೊ ಟೋಟಲ್ ಮಾಡಿಕೊಂಡ್ರೆ ನಮಗೆ ಸಬ್ ಟೋಟಲ್ ಬಿ ಸಿಗುತ್ತೆ 28,07,350. ದಿಸ್ ಇಸ್ 3,39,350. ಓಕೆ, ನೆಕ್ಸ್ಟ್ ಆ್ಯಡ್ IGST ನಿಮಗೆ 28% ಕೊಟ್ಟಿದ್ದಾರೆ. IGST ಯಾವುದ್ರ ಮೇಲೆ ತೊಗೊಬೇಕು? ಸಬ್ ಟೋಟಲ್ ಬಿ, ಅಮೌಂಟ್ ಕಾಲಮ್ ಮೇಲೆ, ಡ್ಯೂಟಿ ಮೇಲೆ ಅಲ್ಲ, ಆಯಿತಾ. ಸಬ್ ಟೋಟಲ್ ಬಿ ಅಂದರೆ ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಇರಬೇಕು, ಆದ್ದರಿಂದ ಈ ವ್ಯಾಲ್ಯೂ ಅಮೌಂಟ್ ಮೇಲೆ ತೊಗೊಳ್ಳಿ. 28,07,350 ಇಂಟು 28% ಮಾಡಿದ್ರೆ ನಿಮಗೆ 7,86,58 ರುಪೀಸ್ ಬರುತ್ತೆ, ಆಯಿತಾ. 7,86,58. ಅದಾದಮೇಲೆ ಕಾಂಪೋಸಿಷನ್ ಸೆಸ್ ಕೂಡ ಕೊಟ್ಟಿದ್ದಾರೆ 20%. ಇದು ಕೂಡ ಆನ್ ಸಬ್ ಟೋಟಲ್ ಬಿ ಅಮೌಂಟ್ ಮೇಲೆ ತೊಗೊಬೇಕು. 20% ಅಂದರೆ 5,61,470. 5,61,470. ಓಕೆ, ಟೋಟಲ್ ಮಾಡ್ಕೊಳ್ಳಿ 41,54,878. ಸೊ ಟೋಟಲ್ ಕಸ್ಟಮ್ ಡ್ಯೂಟಿ ಬಂದು 16,86,878 ರುಪೀಸ್, ಆಯಿತಾ. ಸೊ ನಿಮಗೆ ಪ್ರಾಬ್ಲಮಲ್ಲಿ ಕೇಳಿರೋದೇನು? ಕಸ್ಟಮ್ ಡ್ಯೂಟಿ ಪೇಯಬಲನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಕಸ್ಟಮ್ ಡ್ಯೂಟಿ ಪೇಯಬಲ್ ಬಂದು 16,86,878. ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ. ಸೊ ಈ ಪ್ರಾಬ್ಲಮ್ ನೋಡಿ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ. ಇಲ್ಲೂ ಕೂಡ ನಿಮಗೆ ಅಸೆಸಬಲ್ ವ್ಯಾಲ್ಯೂ ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ರಿಪೀಟ್ ಆಗಿದೆ ನೋಡಿ. ಅಂದರೆ ಇದು ನಿಮಗೆ 24 ಮಾರ್ಕ್ಸ್ ಕ್ವಶನ್. ಆಲ್ರೆಡಿ 12 ಮಾರ್ಕ್ಸಲ್ಲಿ ಮಾಡಿದ್ವಿ, ಕಡಿಮೆ ಇನ್ಫಾರ್ಮೇಷನ್ ಇತ್ತು. ಇಲ್ಲಿ ನಿಮಗೆ 24 ಮಾರ್ಕ್ಸಿಗೆ ಕೇಳಿದ್ದಾರೆ. 24 ಮಾರ್ಕ್ಸ್ ಇರೋದ್ರಿಂದ ಸ್ವಲ್ಪ ಗಮನ ಇಟ್ಟು ಅಬ್ಸರ್ವ್ ಮಾಡಿ ನೋಡಬೇಕಾಗುತ್ತೆ. ಇಲ್ಲಾಂದರೆ 24 ಮಾರ್ಕ್ಸ್ ಈಸಿಯಾಗಿ ಕಳ್ಕೊಂಡ್ಬಿಡ್ತೀವಿ. ಓಕೆ, ಇದು ಕೂಡ ನಾನು ನಿಮ್ಗೆ ಆಲ್ರೆಡಿ ಒಂದು ಫಾರ್ಮ್ಯಾಟ್ ತೋರಿಸಿದೆ ಅಲ್ಲ. ಎಸ್, ಈ ಫಾರ್ಮ್ಯಾಟನ್ನು ನೀಟಾಗಿ ನೋಡಿಕೊಂಡ್ರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಅಸೆಸಬಲ್ ವ್ಯಾಲ್ಯೂವನ್ನು ಈಸಿಯಾಗಿ ಮಾಡ್ಬೋದು, ಆಯಿತಾ. ಓಕೆ, ಫಾರ್ಮ್ಯಾಟನ್ನು ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಟೈಮ್ ತುಂಬ ತೊಗೊಳ್ಬಾರ್ದು ಅಂತ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಕೇಳಿದ್ದಾರೆ. ದ ಸೇಲ್ ಪ್ರೈಸ್ ಆಫ್ ರುಪೀಸ್ 1,50,000 ತೊಗೊಳ್ಳೋಣ. 1,50,000 ಸೇಲ್ ಪ್ರೈಸ್. ಆ್ಯಡ್, ಅದಕ್ಕೆ ಎಕ್ಸ್ಪೆನ್ಸಸ್ ನಾವು ಇನ್ಕ್ಲೂಡ್ ಮಾಡಬೇಕು. ಯಾವ್ಯಾವೆಲ್ಲ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಆ ಒಂದು ಫಾರ್ಮ್ಯಾಟನ್ನು ನೀಟಾಗಿ ನೋಡ್ಕೊಳ್ಳಿ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಆ್ಯಡ್ ಮಾಡಬೇಕಾಗಿ ಬರುತ್ತೆ 10,000. ಮತ್ತು ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಇದು ಕೂಡ ಆ್ಯಡ್ ಮಾಡಬೇಕಾಗಿ ಬರುತ್ತೆ 25,000. ಎಗೇನ್ ಪ್ಯಾಕೇಜಿಂಗ್ ಕಾಸ್ಟ್ 15,000 ಸಪ್ರೇಟ್ ಇದೆ. ಮತ್ತು ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕೇಜಿಂಗ್ ಕೂಡ 5,000 ಇದೆ. ಇದು ಕೂಡ ಆ್ಯಡ್ ಮಾಡ್ಕೊಬೇಕು 15,000 ಆ್ಯಂಡ್ 5,000. ದೆನ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ 5,000 ಇದೆ. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕೂಡ ಆ್ಯಡ್ ಮಾಡ್ಕೊಬೇಕು. ದೆನ್ ರಾಯಲ್ಟಿ ಚಾರ್ಜಸ್ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ದೆನ್ ಅಡ್ವರ್ಟೈಸಿಂಗ್ ಚಾರ್ಜಸ್ ಕೂಡ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಗೆ ಆ್ಯಡ್ ಮಾಡ್ಕೊಬೇಕು 14,000. ಸರ್ವಿಸ್ ಚಾರ್ಜಸ್ ಇದೆ 5,000 ಕೂಡ ನಾವು ಎಕ್ಸ್ಪೆನ್ಸಸ್ಗೆ ಆ್ಯಡ್ ಮಾಡ್ಕೊಬೇಕು. ಆಫ್ಟರ್ ದಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 25,000 ಇದೆ. ಸೇಲ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ, ಆ ಎಕ್ಸ್ಪೆನ್ಸಸ್ ಕೂಡ ನಾವು ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ದೆನ್ ಫ್ರೈಟ್ ಚಾರ್ಜಸ್ 30,000, ಆಯಿತಾ. ಫ್ರೈಟ್ ಚಾರ್ಜಸ್ 30,000 ಇದೆ, ಅದು ಕೂಡ ನಾವು ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ಕೊಬೇಕು. ಇನ್ಸ್ಟಾಲೇಷನ್ ಆ್ಯಂಡ್ ಎರೆಕ್ಷನ್ ಚಾರ್ಜಸ್ 6,000 ಇದೆ, ಅದು ಕೂಡ ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ಕೊಬೇಕು. ದೆನ್ ಇನ್ಸೂರೆನ್ಸ್ ಕಾಸ್ಟ್ ಇದೆ, ಇನ್ಸೂರೆನ್ಸ್ ಕಾಸ್ಟ್ 5,000, ಅದು ಕೂಡ ನಾವು ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ಕೊಬೇಕು. ದೆನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 6,000 we should add. Then taxes, duties, cess, fees,
ಇನ್ಸೆಂಟಿವ್ಸ್ ಪೇಡ್ ಟು ಸೇಲ್ಸ್ ಪರ್ಸನಲ್, ಟ್ಯಾಕ್ಸಸ್ ಡ್ಯೂಟೀಸ್ ಆ್ಯಂಡ್ ಸೆಸಸ್ ಫೀಸ್ ಕೊಟ್ಟಿದ್ದಾರೆ 4000, ಅದು ಕೂಡ ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಇನ್ಸೆಂಟಿವ್ಸ್ ಪೇಡ್ ಟು ಸೇಲ್ ಪರ್ಸನಲ್. ಸೊ ಸೇಲ್ ಪರ್ಸನಲ್ ಅಂದರೆ ಸೇಲ್ ಪ್ರಮೋಷನ್ ಮಾಡುವಂಥ ವ್ಯಕ್ತಿಗೆ ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದಾರೆ 5000 ವಿ ಶುಡ್ ಆ್ಯಡ್. ಆ್ಯಂಡ್ ವಾರಂಟಿ ಎಕ್ಸ್ಪೆನ್ಸಸ್ 3000, ಅದು ಕೂಡ ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಮೆಟೀರಿಯಲ್ ಇಂಪೋರ್ಟೆಂಟ್ ಫ್ರಮ್ UK ಇನ್ಕ್ಲೂಡಿಂಗ್ BCD ಬಟ್ ಎಕ್ಸ್ಕ್ಲೂಡಿಂಗ್ IGST. ಆಯಿತಾ, ಮೆಟೀರಿಯಲ್ ಇಂಪೋರ್ಟೆಡ್ ಫ್ರಮ್ UK 10,000 ವಿ ಶುಡ್ ಆ್ಯಡ್ ಇಟ್ ಟು ಸೇಲ್ಸ್ ಪ್ರೈಸ್. ಓಕೆ, ಸೊ ಯಾವ್ಯಾವೆಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕಿತ್ತು ಸೇಲ್ಸ್ ಪ್ರೈಸ್ಗೆ ಎಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ದೆನ್ ಲೆಸ್. ಸೊ ಬಟ್ ದ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡ್ ದ ಫಾಲೋಯಿಂಗ್. ನಿಮಗೆ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇದ್ರೆ ಸಾಕು, 24 ಮಾರ್ಕ್ಸ್ ಈಸಿಯಾಗಿ ನೀವು ತೊಗೊಬೋದು. ಆಯಿತಾ, ಮತ್ತು ಸೆಲ್ಲಿಂಗ್ ಪ್ರೈಸಲ್ಲಿ ಈ 2 ಐಟಮ್ ಇನ್ಕ್ಲೂಡ್ ಆಗಿದೆಯಂತೆ. ಸೊ ಈ ಐಟಮನ್ನು ನಾವೇನು ಮಾಡಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು, ಅಂದರೆ ಅದನ್ನು ಡಿಡಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟ್ ಟ್ರೇಡ್ ಡಿಸ್ಕೌಂಟ್ ₹10,000. ಅದಾದಮೇಲೆ ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕೇಜಿಂಗ್ 5000 ಇನ್ಕ್ಲೂಡ್ ಆಗಿದೆ. ಸೊ ಅದನ್ನು ಕೂಡ ನಾವು ಸೇಲ್ಸ್ ಪ್ರೈಸಿಂದ ಲೆಸ್ ಮಾಡಬೇಕು. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ಲ, ಕಾಸ್ಟ್ ಆಫ್ ಡ್ಯೂರಬಲ್, ರಿಟರ್ನಬಲ್ ಪ್ಯಾಕೇಜಿಂಗ್, ಕಂಟೈನರ್ ಇದ್ದರೆ ನಾವು ಅದನ್ನು ಲೆಸ್ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ಅದಿಷ್ಟು ಅಮೌಂಟ್ ಲೆಸ್ ಮಾಡಿದರೆ ಬರುವಂಥ ಅಮೌಂಟ್ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ದಟ್ ಈಸ್ 3,22,000. 3,22,000 ನೋಡಿ, ಎಷ್ಟು ವಿತಿನ್ 5 ಮಿನಿಟ್ಸ್ ನೀವು 24 ಮಾರ್ಕ್ಸ್ ಪ್ರಾಬ್ಲಮನ್ನು ಮಾಡ್ಬೋದು. ಸೊ ಅದಕ್ಕೆ ಆ ಫಾರ್ಮ್ಯಾಟನ್ನು ನೀಟಾಗಿ ನೋಡ್ಕೊಳ್ಳಿ. ಮತ್ತು ಸೆಲ್ಲಿಂಗ್ ಪ್ರೈಸಿಗೆ ಏನೇನೆಲ್ಲ ಎಕ್ಸ್ಪೆನ್ಸಸ್ಸನ್ನು ಇನ್ಕ್ಲೂಡ್ ಮಾಡಬೇಕು, ಸೊ ಅಷ್ಟು ಐಟಮ್ಸನ್ನು ಇನ್ಕ್ಲೂಡ್ ಮಾಡಿ. ಮತ್ತು ಲೆಸ್ ಈಗ ಎಕ್ಸ್ಕ್ಲೂಡ್ ಮಾಡಬೇಕಾಗಿರುವಂಥದ್ದು ಒಂದು ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ರೆ ಅಥವಾ ಕ್ಯಾಶ್ ಡಿಸ್ಕೌಂಟ್ ಏನಾದ್ರು ಇದ್ದರೆ, ಮತ್ತು ಕಾಸ್ಟ್ ಆಫ್ ಡ್ಯೂರಬಲ್ ಆ್ಯಂಡ್ ರಿಟರ್ನೇಬಲ್ ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಲೆಸ್ ಮಾಡಿಕೊಂಡ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. ಆಯಿತಾ, ಇಲ್ಲಿ ನಿಮಗೆ ಖಾಲಿ ಅಸೆಸಬಲ್ ವ್ಯಾಲ್ಯೂ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾತ್ರ ಕೇಳಿದ್ದಾರೆ. ಸೊ ಅಷ್ಟು ಮಾತ್ರ ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ರೀತಿ ಟ್ಯಾಕ್ಸನ್ನು ಮಾಡಿ ಏನು ಕೇಳಿಲ್ಲ. ಸೊ ಟ್ಯಾಕ್ಸನ್ನು ಐಡೆಂಟಿಫೈ ಮಾಡಿ ಅಂತ. ಓಕೆ, ಅಸೆಸಬಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎಸ್, ಸೊ ಈ ಪ್ರಾಬ್ಲಮ್ ಕೂಡ 24 ಮಾರ್ಕ್ಸ್ ಪ್ರಾಬ್ಲಮ್ 2018 ಕೇಳಿರುವಂಥದ್ದು, ಮತ್ತು ತುಂಬ ಈಸಿ. ಇದು ಬಂದು ನಿಮಗೆ ಚಾಪ್ಟರ್ ನಂಬರ್ 5 ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಿಂದ ಕೇಳಿದ್ದಾರೆ. ಐ ಥಿಂಕ್ ನಾನು ಆಲ್ರೆಡಿ ಪ್ರಾಬ್ಲಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಆದರೂ ಕ್ವಶನ್ ಪೇಪರ್ ರಿವ್ಯೂ ಮಾಡ್ತಾ ಇರೋದ್ರಿಂದ ನಾವು ಒನ್ಸ್ ಈ ಪ್ರಾಬ್ಲಮ್ನ ಫಾಸ್ಟಾಗಿ ಮಾಡ್ತಾ ಹೋಗೋಣ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಈ ಪ್ರಾಬ್ಲಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಗೆ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ ಪರ್ಚೇಸ್ ಕೊಟ್ಟಿದ್ದಾರೆ, ಮತ್ತು ಡೀಟೇಲ್ಸ್ ಆಫ್ ಸೇಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ನೆಟ್ GST ಪೇಬಲ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಸೊ ನೆಟ್ GST ಪೇಬಲ್ ಮೀನ್ಸ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಲೆಸ್ ಮಾಡಿದರೆ ನಮಗೆ ನೆಟ್ GST ಪೇಬಲ್ ಬರುತ್ತೆ. ಈ ಒಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಏನು, ಅದರ ಒಂದು ಕಂಡೀಷನ್ಸ್ ಏನು, ಮತ್ತು ಅದರಲ್ಲಿ ಬರುವಂಥ ಒಂದು ಎಲಿಜಿಬಿಲಿಟಿ ಇರ್ಬೋದು ಅಥವಾ ರೂಲ್ಸ್ ರೆಗ್ಯುಲೇಷನ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಮತ್ತು ವೆರಿ ಈಸಿ ಪ್ರಾಬ್ಲಮ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೇನೆ ನೋಡಿ. ಈಗ ನಾನು ಏನಾದರೂ ಪರ್ಚೇಸ್ ಮಾಡಿದರೆ ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ನಾನು ಏನು ಟ್ಯಾಕ್ಸ್ ಪೇ ಮಾಡಿರ್ತೀನಿ ಆ ಒಂದು ಟ್ಯಾಕ್ಸ್ ಅಮೌಂಟ್ ನಾನು ಏನು ಟ್ಯಾಕ್ಸ್ ಸೇಲ್ ಮಾಡಬೇಕಾದ್ರೆ ಏನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಬಂದಿರುತ್ತೆ ಆ ಒಂದು ಟ್ಯಾಕ್ಸ್ ಅಮೌಂಟ್ ನಾನು ಪರ್ಚೇಸ್ ಮಾಡಿ ಬಂದಿರುವಂಥ ಕಟ್ಟಿರುವಂಥ ಟ್ಯಾಕ್ಸ್ ಏನಿದೆ ಅದು ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ನಾನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ಲೆಸ್ ಮಾಡ್ಕೊಬೋದು. ಆಯಿತಾ, ಸೊ ನಿಮ್ಗೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ಥಿಯರಿ ಕ್ಲಾಸ್ ನಾನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಈಗ ಪ್ರಾಬ್ಲಮ್ ನೋಡೋಣ. ಲಿಸನ್.
ನೆಟ್ ಜಿ ಎಸ್ ಟಿ ಪೇಬಲ್ ಮಾಡಬೇಕಾದ್ರೆ ಫಸ್ಟು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ನಾನೀಗ ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು ಅದನ್ನು ಫಸ್ಟ್ ತಿಳ್ಕೊಳ್ಳಿ, ಮತ್ತು ನನಗೆ ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಮತ್ತು ನನಗೆ ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿದೆ ಅಂತ ಗೊತ್ತಾದರೆ ಈಸಿಯಾಗಿ ನಾನು ಎಷ್ಟು ಟ್ಯಾಕ್ಸ್ ಪೇಯನ್ನು ಮಾಡಬೇಕಂತ ಗೊತ್ತಾಗುತ್ತೆ. ಆಯಿತಾ? ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ನಾವು ಸೇಲ್ಸ್ ಕಡೆ ಗಮನ ಕೊಡಬೇಕು. ಬಿಕಾಸ್ ನಾವು ಸೇಲ್ ಮಾಡಬೇಕಾದ್ರೆ ಅದಕ್ಕೆ ಟ್ಯಾಕ್ಸನ್ನು ಪೇ ಮಾಡ್ತೀವಿ. ಆಯಿತಾ? ಜಗದೀಶ್ ಏನು ಸೇಲ್ ಮಾಡ್ತಾನೆ, ಸೇಲ್ ಮಾಡುವಂತಹ ಗೂಡ್ಸ್ಗೆ ಒಂದು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಆಯಿತಾ? ಅದನ್ನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ನಿಮಗೆ ಈ ಪ್ರಾಬ್ಲಮಲ್ಲಿ ಪರ್ಚೇಸಸ್ ಮತ್ತು ಸೇಲ್ಸನ್ನು ಸಪ್ರೇಟಾಗಿ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಅವರೇ ಸಪ್ರೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಒಂದೊಂದು ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಒಟ್ಟಿಗೆ ಇರುತ್ತೆ, ಆವಾಗ ನೀವು ಸೇಲ್ಸನ್ನು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ಮತ್ತು ಪರ್ಚೇಸಸನ್ನು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ಬಟ್ ಇದು ಒಟ್ಟಿಗೆ ಇದೆ, ಅದರಿಂದ ಅಂದರೆ ಸಪ್ರೇಟ್ ಇದೆ, ತಲೆ ಕೆಡಿಸ್ಕೊಬೇಡಿ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ಮ್ಯಾಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಫಸ್ಟ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಮಾಡೋಣ. ಇದು ಮಾಡಬೇಕಾದ್ರೆ ನಮಗೆ ಸೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ನೋಡಿ, ನಾನು ಆಲ್ರೆಡಿ ಹೈದ್ರಾಬಾದ್ ಮಂಗಳೂರು ಅಂತ ಶಾರ್ಟ್ ಫಾರ್ಮಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒನ್, ಗೂಡ್ಸ್ ಸೋಲ್ಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಆಫ್ ಹೈದ್ರಾಬಾದ್ 12,50,12%. ಸೊ ಇದು ಬಂದು ಇಂಟರ್ ಸ್ಟೇಟ್ ಅಂದರೆ IGSTಗೆ ಬರುತ್ತೆ. ಎಷ್ಟಪ್ಪ ಅಮೌಂಟ್ ಅಂದರೆ 12,50,000 ಇಂಟು 12%, 1,50,000. ನೆಕ್ಸ್ಟ್, goods sold to a dealer of Mangalore registered ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಆಯಿತಾ? ಸೊ ಗೂಡ್ಸನ್ನ ಸೇಲ್ ಮಾಡ್ತಾ ಇದ್ದಾರೆ ಒಬ್ಬ ಕಾಂಪೋಸಿಷನ್ ಸ್ಕೀಮನ್ನು ಔಟ್ ಮಾಡ್ಕೊಂಡಿರುವಂಥ ಪರ್ಸನಿಗೆ. ಎಷ್ಟಂದರೆ 30 lakh 12%. ಸೊ ಇದು ಬಂದು ನಿಮಗೆ ವಿತಿನ್ ಸ್ಟೇಟ್ ಅಂದರೆ ಇಂಟ್ರಾ ಸ್ಟೇಟ್ ಬರುತ್ತೆ. 30 lakh ಇಂಟು 12% ಇದೆ, 6% ಈಚ್ ಕೊಡಿ ಅಂದರೆ 1,80,000. Next, sold goods in local market ಅಂದರೆ ಲೋಕಲ್ ಮಾರ್ಕೆಟ್ ಅಂದರೆ ವಿತಿನ್ ಸ್ಟೇಟ್ ಬರುತ್ತೆ. ಅದು ಕೂಡ 30 lakh 18% ಇದೆ, ಅಂದರೆ 30 lakh ಇಂಟು 9% ಈಚ್ ಮಾಡಿಕೊಂಡ್ರೆ 2,70,000. ಒಂದು ಝೀರೋ ಮಿಸ್ ಆಯಿತು. ಅಗೇನ್ 2,70,000. ಆ್ಯಂಡ್ ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಲಕ್ಷದ್ವೀಪ್ 28 lakh 28%. ಲಕ್ಷದ್ವೀಪ್ ಅಂದರೆ ಇಂಟರ್ ಸ್ಟೇಟ್ ಬರುತ್ತೆ. ಎಷ್ಟಾಗುತ್ತಪ್ಪ ಅಮೌಂಟು? 7,84,000. The next, goods sold to a dealer in France 13 lakh ಅಮೌಂಟು ಝೀರೋ, ಅಂದರೆ ರೇಟ್ ಆಫ್ GST ಝೀರೋ. ಯಾಕಂದರೆ ಯಾವುದೇ ಎಕ್ಸ್ಪೋರ್ಟು ನಿಲ್ ರೇಟೆಡ್ ಅಂಡರ್ GST ಅಲ್ಲ, ಎಕ್ಸ್ಪೋರ್ಟ್ ವುಡ್ ಬಿ ನಿಲ್ ರೇಟೆಡ್ ಅಂಡರ್ GST. ಆದ್ದರಿಂದ ಇಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ. ಸಾರಿ, ನಾನು ಖಾಲಿ ನಿಲ್ ರೇಟ್ ಅಂತ ಹಾಕ್ತೆ, ನಿಲ್. ಸಾರಿ. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಯೂನಿಟ್ ಆಫ್ SEZ ಅಟ್ ಗುಜರಾತ್. ಸೊ SEZ EOU ಇದಕ್ಕೇನಾದರೂ ಸೇಲ್ ಮಾಡಿದ್ದಾನೆ ಅಂದರೆ ದಟ್ ಈಸ್ ಆಲ್ಸೋ ನಿಲ್ ರೇಟೆಡ್ ಅಂಡರ್ GST. ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ, ನಿಲ್. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಪುಣೆ. ಆಯಿತಾ? ಒಬ್ಬ ಡೀಲರ್ ಅನ್ರಿಜಿಸ್ಟರ್ಡ್ ಡೀಲರ್ ಇದ್ದಾನೆ, ಸೇಲ್ ಮಾಡಿದ್ದಾರೆ ಪುಣೆಗೆ. ಕರ್ನಾಟಕ ಟು ಪುಣೆ ಅಂದರೆ IGST ಬರುತ್ತೆ. 12 lakh ಇಂಟು 18% ಮೀನ್ಸ್ 2,16,000. ಸಾರಿ, 2,16,000. ಓಕೆ. ಸೊ ಕೊಟ್ಟಿರುವಂಥ ಸೇಲ್ಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎಕ್ಸ್ಪೋರ್ಟ್ ಬಂದು ನಿಲ್ ರೇಟೆಡು ಮತ್ತು SEZಗೆ ಸಪ್ಲೈ ಮಾಡಿದರೂ ಕೂಡ ನಿಲ್ ರೇಟೆಡು. ಇನ್ನು ಬೇರೆ ಇನ್ಫಾರ್ಮೇಷನ್ಸ್ ಎಲ್ಲ ಅಕಾರ್ಡಿಂಗ್ ಟು CGST SGST IGST ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಟೋಟಲ್ ಮಾಡ್ಕೊಳ್ಳೋಣ. ನಮಗೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ 4,50,000 ಆ್ಯಂಡ್ IGST ಬಂದು 11,50,000. ಓಕೆ. ಸೊ ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್.
ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯಾವುದಕ್ಕೆ ಸಿಗುತ್ತೆ ಅಂದರೆ ನಾನು ಏನು ಪರ್ಚೇಸ್ ಮಾಡಿರೋದಕ್ಕೆ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಸಿಗುತ್ತೆ. ಆ ಒಂದು ಟ್ಯಾಕ್ಸ್ ಅಮೌಂಟು ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗುತ್ತೆ. ಆಯಿತಾ? ಸೊ ಪರ್ಚೇಸ್ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಕೆಲವೊಂದು ಐಟಮ್ಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಅಂಥದ್ದು ಯಾವುದು ಅಂತ ನೀವು ತಿಳ್ಕೊಬೇಕಾದ್ರೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಬ್ಲಾಕ್ಡ್ ಕ್ರೆಡಿಟ್ಸ್ ಅಥವಾ ಐಟಮ್ಸ್ ವಿಚ್ ಆರ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಸೊ ಅದು ತಿಳ್ಕೊಂಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಬಿಹಾರ್ 10 lakh 5%. ಸೊ IGST ಬರುತ್ತೆ 50,000. ನೆಕ್ಸ್ಟ್ ರಾ ಮೆಟೀರಿಯಲ್ ಎಕ್ಸ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್. ಸೊ ಮ್ಯಾಂಗ್ಳೂರಿಂದ ಅಂದರೆ CGST SGST ಬರುತ್ತೆ 12 lakh 12% ಅಂದರೆ ಸಪ್ರೇಟ್ ಮಾಡ್ಕೊಳ್ಳಿ 72,000. ನೆಕ್ಸ್ಟ್ ರಾ ಮೆಟೀರಿಯಲ್ ವೈ ಪರ್ಚೇಸ್ ಫ್ರಮ್ ಬ್ಯಾಂಗ್ಳೂರ್ 8 lakh 5%. ಇದು ಕೂಡ 2.5% CGST, 2.5% SGST. 20,000. ಓಕೆ, ನೆಕ್ಸ್ಟ್ ಮೆಟೀರಿಯಲ್ ಪರ್ಚೇಸ್ ಇನ್ ಲೋಕಲ್ ಮಾರ್ಕೆಟ್ 3 lakh 18% ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಮೆಟೀರಿಯಲು 3 lakh 2,70,000. 2,70,000. ನೆಕ್ಸ್ಟ್ ಮೆಟೀರಿಯಲ್ ಎ ಪರ್ಚೇಸ್ ಫ್ರಮ್ ಎ ಯೂನಿಟ್ ಆಫ್ EOU. ಲಿಸನ್, EOUಯಿಂದ ಪರ್ಚೇಸ್ ಮಾಡ್ಕೊಂಡಿದ್ರೆ ಅದನ್ನು ನಾವು ತೊಗೊಳ್ತೀವಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ, ಬಟ್ ಸೇಲ್ ಮಾಡಿರಬಾರ್ದು. ಆಯಿತಾ? ಸೊ ಇನ್ಕ್ಲೂಡಿಂಗ್ BCD at 10% ಆ್ಯಂಡ್ IGST. ಸೊ ಈ ಏನು 28 lakh 28% ಇದೆಯಲ್ಲ, ಇದರಲ್ಲಿ IGST ಕೂಡ ಇನ್ಕ್ಲೂಡ್ ಆಗೋಗಿದೆ. ಆದರೆ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಎಕ್ಸ್ಕ್ಲೂಡ್ ಮಾಡಬೇಕಾದ್ರೆ ಸಿಂಪಲ್ 28 lakh ಇಂಟು 28/128% ಅಂದರೆ ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಮಾಡಿದಾಗ ನಾವು ಏನು ಅಮೌಂಟ್ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದು ಎಕ್ಸ್ಕ್ಲೂಡ್ ಆಗುತ್ತೆ. ಆಯಿತಾ? ಸೊ ಇದನ್ನು ಹೇಗೆ ಮಾಡಬೇಕಂತ ಹೇಳಿದೆ, 28 lakh ಇಂಟು 28/128. ಆಯಿತಾ? ಸೊ ನಿಮಗೆ IGST ಬರುತ್ತೆ 6,12,500. ಓಕೆ, ದ ನೆಕ್ಸ್ಟ್ ರಾ ಮೆಟೀರಿಯಲ್ ಆರ್ ಪರ್ಚೇಸ್ ಫ್ರಮ್ UK. ಪರ್ಚೇಸ್ ಅಂದರೆ ಇಂಪೋರ್ಟ್. ಆಯಿತಾ? ಇದು ಕೂಡ ಇನ್ಕ್ಲೂಡಿಂಗ್ BCD at 12% ಆ್ಯಂಡ್ IGST ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಆದ್ದರಿಂದ ಸೇಮ್ ಮೇಲ್ಗಡೆ ಹೇಗೆ ಮಾಡಿದ್ವಿ ಅದೇ ರೀತಿ ಮಾಡಬೇಕು. 12,98,000 ಇಂಟು 18/118. ಆಯಿತಾ? UK ಇರೋದ್ರಿಂದ IGST ಅಂದರೆ 1,98,000. ನೆಕ್ಸ್ಟ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಎ ಡೀಲರ್ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್ 13 lakh 1%. ಇಲ್ಲಿ ನೋಡಿ, ನಾನು ಕಾಂಪೋಸಿಷನ್ ಲೆವಿ ಅಂತ ಹಾಗೆ ರೆಡ್ ಕಲರ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ನಾನು ಹೇಳಿದೆ ಅಲ್ಲ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ ಬ್ಲ್ಯಾಕ್ ಟು ಕ್ರೆಡಿಟ್ಸ್ ಅಂದರೆ ಆ ಐಟಮ್ಗಳು ಎಲಿಜಿಬಲ್ ಇಲ್ಲ ಅಂತ. ಸೊ ಅದೇ ರೀತಿ ಕಾಂಪೋಸಿಷನ್ ಲೆವಿಯನ್ನು ಆಪ್ಟ್ ಮಾಡ್ಕೊಂಡಿರುವಂಥ ವ್ಯಕ್ತಿಯಿಂದ ನಾವೇನಾದರೂ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಆ ಅಮೌಂಟು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ತಗೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ. ಆಯಿತಾ? ಸೊ ಅದರಿಂದ ಇದು ನಾನು ರೆಡ್ ಕಲರಲ್ಲಿ ಮಾಡಿದ್ದೇನೆ. ಆಯಿತಾ? ನಾಟ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ಮೆಟೀರಿಯಲ್ ಬಿ ಪರ್ಚೇಸ್ ಫ್ರಮ್ ಹೈದ್ರಾಬಾದ್ 2 lakh 12%. ಸೊ ಹೈದ್ರಾಬಾದ್ ಅಂದರೆ ಈಗೇನು ಇದು IGST ಬರುತ್ತೆ ಎಷ್ಟಪ್ಪ, 2 lakh ಇಂಟು 12% 24,000. ನೆಕ್ಸ್ಟ್ ಮೆಟೀರಿಯಲ್ ಎಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ 3 lakh 5%. ನಾನಿಲ್ಲಿ ಯಾಕೆ ಅನ್ರಿಜಿಸ್ಟರ್ಡ್ ಡೀಲರ್ ರೆಡ್ ಮಾರ್ಕ್ ಅಂದರೆ ಎಗೇನ್ ಇದು ಕೂಡ ನಾಟ್ ಎಲಿಜಿಬಲ್. ಬಿಕಾಸ್ ಅನ್ರಿಜಿಸ್ಟರ್ಡ್ ಡೀಲರ್ ಅವನಿಂದ ನಾವೇನಾದ್ರು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಅವನು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ. ಆಯಿತಾ? ಅನ್ರಿಜಿಸ್ಟರ್ಡ್ ಡೀಲರ್ ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಬರುತ್ತೆ. ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ? ನೆಕ್ಸ್ಟ್ ಸೆಮಿ ಫಿನಿಶ್ಡ್ ಗೂಡ್ಸ್ ಒಬ್ಟೈನ್ಡ್ ಫ್ರಮ್ ಅನದರ್ ಮ್ಯಾನುಫ್ಯಾಕ್ಚರ್ ಆಫ್ ಮೈಸೂರು 5 lakh 18%. ಅಂದರೆ CGST SGST ಬರುತ್ತೆ 45,000. ಓಕೆ,
ಸೊ ಎಲ್ಲ ಪರ್ಚೇಸಸನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಯಾವ್ದು ಎಲಿಜಿಬಲ್ ಇದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತೊಗೊಳ್ಳೋದಕ್ಕೆ ಅದನ್ನು ಹಾಕಿದ್ದೀವಿ, ಯಾವ್ದು ಇನ್ಎಲಿಜಿಬಲ್ ಇದೆ ಅದನ್ನು ಬಿಟ್ಟಿದ್ದೇವೆ. ಸೊ ಟೋಟಲ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ 1,64,000 ಆ್ಯಂಡ್ 8,84,500. ಓಕೆ, ಸೊ ನಮಗೆ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕೂಡ ಸಿಕ್ಕಿದೆ, ಹಾಗೆ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಟ್ಯಾಕ್ಸ್ ಲಯಬಿಲಿಟಿ. ಆಯಿತಾ, ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಮಾಡೋಣ. ಸೊ ಫಸ್ಟ್ ಟೈಪ್ ಮಾಡ್ಕೊಳ್ಳೋಣ ಅಮೌಂಟು. ಟೈಪ್ ಮಾಡೋಕ್ಕೂ ಮುಂಚೆ ಐ ಜಸ್ಟ್ ಕಾಪಿ ದಿಸ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ದೆನ್ ಇನ್ಪುಟ್ ಟ್ಯಾಕ್ಸ್ ಲಯಬಿಲಿಟಿನ ನಾನು ಕಾಪಿ ಮಾಡ್ಕೊತೀನಿ. ಓಕೆ, ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲೆಸ್ ಮಾಡಿದ್ರೆ ನಮಗೆ ನೆಟ್ GST ಪೇಬಲ್ ಸಿಗುತ್ತೆ 2,86,000, 2,65,500. ಓಕೆ, ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ನಾವು ಈಗ ಒಂದು ವೇಳೆ IGST ಅಥವಾ ಒಂದು ವೇಳೆ IGSTಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೆಚ್ಚಿರುತ್ತೆ, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಗಿಂತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಮೌಂಟು ಹೆಚ್ಚಾಗಿರುತ್ತೆ. ಆನ್ ದಟ್ ಟೈಮ್ ಇಲ್ಲಿ ಪ್ಲಸ್ ಅಮೌಂಟ್ ಬಂದಾಗ, ಅಂದರೆ ಪ್ಲಸ್ ಅಮೌಂಟ್ ಮೀನ್ಸ್ ಇನ್ನೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುತ್ತೆ, ಆಗ ಇದನ್ನು ನಾವೇನು ಮಾಡ್ಬೋದು, ಬೇರೆ ಅಂದರೆ CGSTಗೆ ನಾವು ಸೆಟ್ ಆಫ್ ಮಾಡ್ಕೊಬೋದು. ಆಯಿತಾ, ಆ ಸೆಟ್ ಆಫ್ ಮಾಡುವಂಥ ಒಂದು ಪ್ರೋಸೆಸ್ ಅಂದರೆ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕನ್ನು ಅರ್ಥ ಮಾಡಿಕೊಂಡ್ರೆ ಇನ್ ಕೇಸ್ ಈಗ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಉಳಿದಿರುತ್ತೆ, ಬಟ್ ಇಲ್ಲಿ ಅಮೌಂಟ್ ಇದ್ದಾಗ ನಾವು ಅದನ್ನು ಸೆಟ್ ಆಫ್ ಮಾಡ್ಕೊಬೋದು. ಅಂದರೆ ಸಿಂಪಲಾಗಿ ನಾನು ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಆಯಾ ಹೆಡ್ಗಳಲ್ಲಿ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು, ಮತ್ತು ಆಯಾ ಹೆಡ್ಗಳಲ್ಲಿ ಫಸ್ಟ್ ಸೆಟ್ ಆಫ್ ಮಾಡಬೇಕಾಗತ್ತೆ. ಈಗ ಒಂದು ವೇಳೆ CGSTಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಉಳಿದಿದೆ ಅಂದರೆ ಆ ಅಮೌಂಟನ್ನು ಏನು ಮಾಡಬೇಕಂದ್ರೆ IGSTಯಲ್ಲಿ ಡಿಡಕ್ಟ್ ಮಾಡ್ಬೋದು. ಮತ್ತು SGSTಯಲ್ಲಿ ಏನಾದರೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಮೌಂಟ್ ಉಳಿದಿದೆ ಅಂದರೆ ಅದನ್ನು IGSTಗೆ ಸೆಟ್ ಆಫ್ ಮಾಡ್ಬೋದು. ಮತ್ತು IGSTಯಲ್ಲಿ ಏನಾದರೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಉಳಿದಿದೆ ಅಂದರೆ ಈ ಅಮೌಂಟನ್ನು ಫಸ್ಟ್ CGSTಯಲ್ಲಿದ್ದರೆ ಅದನ್ನು ಡಿಡಕ್ಟ್ ಮಾಡಿ ಉಳಿದಿದ್ದು SGSTಗೆ ಡಿಡಕ್ಟ್ ಮಾಡ್ಬೋದು. ಆಯಿತಾ, ಆರ್ಡರ್ ವೈಸ್ ಫಸ್ಟ್ CGST ಆ್ಯಂಡ್ ನೆಕ್ಸ್ಟ್ SGST. ಬಟ್ CGST SGST ಈ ಎರಡು ಸೆಟ್ ಆಫನ್ನು ಮಾಡಲಿಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ CGSTಯಲ್ಲಿ ನನ್ನ ಹತ್ರ 5 ಲಕ್ಷ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಂದ್ಕೊಳ್ಳಿ. ಓಕೆ, SGSTಯಲ್ಲಿ ನಾನು 2 lakh ಪೇ ಮಾಡಬೇಕು ಟ್ಯಾಕ್ಸ್. ಆಯಿತಾ, ಈಗ 5 lakh ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಲ್ವಾ, ನಾನು SGSTಗೆ ಸೆಟ್ ಆಫ್ ಮಾಡ್ಕೊಬೋದಾ? ನೋ, ಅಲ್ಲಿ 2 lakh ಪೇ ಮಾಡಲೇಬೇಕು. ಆಯಿತಾ, ಅಂದರೆ CGSTಯಿಂದ SGSTಗೆ ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಈ ಒಂದು ಟಾಪಿಕ್ಕು ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. Okay, and I think this is the last problem, 24 marks again, 2018 year question paper. ಇಲ್ಲಿ ಎಗೇನ್ ನಿಮಗೆ ಅಸೆಸಬಲ್ ವ್ಯಾಲ್ಯೂ ಅನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ, ಮತ್ತು ಕಸ್ಟಮ್ ಡ್ಯೂಟಿಯನ್ನು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಐ ಥಿಂಕ್ ನಾವು ಹಿಂದೆ ಒಂದು ಪ್ರಾಬ್ಲಮನ್ನು ಮಾಡಿದ್ದೇವೆ. ಎಸ್, ಅಭಿಲಾಷ್ ಲಿಮಿಟೆಡ್ ಪ್ರಾಬ್ಲಮ್ ಈ ರೀತಿ ಮಾಡಿದ್ದೇವೆ. ಎಗೇನ್ ಅದೇ ರೀತಿ ಮತ್ತೊಂದು ಪ್ರಾಬ್ಲಮನ್ನು ನಿಮಗೆ 24 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಓಕೆ, ಇದೊಂದು ಫಟಾಫಟ್ ಸಾಲ್ವ್ ಮಾಡೋಣಲ್ಲ. ಓಕೆ, ಪ್ರಾಬ್ಲಮ್ ನೋಡಿ. Narendra Printers, Mangalore imported 10 IBM computers from USA and latest new printer from France and furnished the following information. ಅಂದರೆ ನರೇಂದ್ರ ಪ್ರಿಂಟರ್ ಮಂಗಳೂರು ಅವರು ಒಂದು 10 IBM ಕಂಪ್ಯೂಟರ್ನ USA ತೊಗೊಳ್ತಾ ಇದ್ದಾರೆ, ಮತ್ತು ಒಂದು ಲೇಟೆಸ್ಟ್ ನ್ಯೂ ಪ್ರಿಂಟರ್ ಅಂದರೆ ಒಂದು ಪ್ರಿಂಟರನ್ನು ಫ್ರಾನ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ನೀವೇನೇನು ಫೈಂಡ್ ಔಟ್ ಮಾಡಬೇಕು, ಅಸೆಸಬಲ್ ವ್ಯಾಲ್ಯೂ ಆ್ಯಂಡ್ ಕಸ್ಟಮ್ ಡ್ಯೂಟಿಯನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಫಾಸ್ಟಾಗಿ ಮಾಡೋಣ. ನೋಡಿ, ನಾನು ಆಲ್ರೆಡಿ ಟೇಬಲ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಚೇಂಜ್ ರೇಟ್ ಇಲ್ಲಿ ಸದ್ಯಕ್ಕೆ ನಿಮಗೆ ಒಂದೇ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ, ಅದರಿಂದ ಇದನ್ನೇ ನಾನು ತೊಗೊಂಡಿದ್ದೀನಿ. $1 = 64 rupees, €1 = 74 rupees. ಸೊ ಇಲ್ಲಿ ಕಂಪ್ಯೂಟರ್ಗೆ ಸಪ್ರೇಟು ಮತ್ತು ಪ್ರಿಂಟರ್ಗೆ ಸಪ್ರೇಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಎರಡು ಐಟಮನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಒನ್ ಇಸ್ ಕಂಪ್ಯೂಟರ್ ಆ್ಯಂಡ್ ಅನದರ್ ಒನ್ ಇಸ್ ಪ್ರಿಂಟರ್. ಆದ್ದರಿಂದ
ಕಂಪ್ಯೂಟರ್ ಡಾಲರ್ ಅಮೌಂಟು ಮತ್ತು ರುಪೀಸು, ಪ್ರಿಂಟರ್ ಯೂರೋ ಮತ್ತು ರುಪೀಸ್. ಓಕೆ, ಫಸ್ಟ್ ನೋಡೋಣ ಪ್ರೈಸ್ ಪರ್ ಕಂಪ್ಯೂಟರ್ ಆ್ಯಂಡ್ ಪ್ರಿಂಟರ್. ಇಲ್ಲಿ ನೋಡಿ, ಪ್ರೈಸ್ ಪರ್ ಕಂಪ್ಯೂಟರ್ ಈಸ್ $500 ಆ್ಯಂಡ್ ಪ್ರಿಂಟರ್ ಈಸ್ €5,000. ಪರ್ ಕಂಪ್ಯೂಟರ್ $500, ಅವರು 10 IBM ಕಂಪ್ಯೂಟರ್ನ ತೊಗೊಳ್ತಾ ಇದ್ದಾರೆ. ಅಂದರೆ 500 × 10 $5,000. ಅದನ್ನು ರುಪಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ 3,20,000 ಸಿಗುತ್ತೆ. ಆಯಿತಾ? ಅರ್ಥ ಆಯ್ತಲ್ಲ ಇದು ಹೇಗೆ ಬಂತಂತ? ಅಂದರೆ ಒಂದು ಕಂಪ್ಯೂಟರ್ ಬೆಲೆ $500, ಅವ್ರು 10 ಕಂಪ್ಯೂಟರ್ನ ತೊಗೊಳ್ತಾ ಇದ್ದಾರೆ ಅಂದರೆ 500 × 10 $5,000. ಅದನ್ನು ರುಪಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ 5,000 × 64 3,20,000. ಅದೇ ರೀತಿ ಪ್ರಿಂಟರ್, ಇಲ್ಲಿ ಪ್ರಿಂಟರ್ ಇರೋದು ಒಂದೇ, ಆದ್ದರಿಂದ ಇವರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟೇ ತೊಗೊಳ್ಳಿ. €5,000 ರುಪಿಗೆ ಕನ್ವರ್ಟ್ ಮಾಡಿದರೆ 3,70,000 ಬರುತ್ತೆ. ನೆಕ್ಸ್ಟ್, ಪ್ಯಾಕೇಜಿಂಗ್ ಚಾರ್ಜಸ್ ಪರ್ ಕಂಪ್ಯೂಟರ್ ₹10 ಆ್ಯಂಡ್ ಪ್ರಿಂಟರ್ €100. ಇಲ್ಲೂ ಕೂಡ ಪ್ಯಾಕೇಜಿಂಗ್ ಚಾರ್ಜಸ್ ಒಂದು ಕಂಪ್ಯೂಟರ್ಗೆ ₹10 ಅಂದರೆ 10ಗೆ $100 ಆಗುತ್ತೆ. ರುಪಿಗೆ ಕನ್ವರ್ಟ್ ಮಾಡಿ 6400 ಮತ್ತು €100 ರುಪಿಗೆ ಕನ್ವರ್ಟ್ ಮಾಡಿದರೆ 7,400. ದೆನ್ ನೆಕ್ಸ್ಟ್, ಏರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಪ್ ಟು ಬಜ್ಪೆ ಏರ್ಪೋರ್ಟ್ ಫಾರ್ ಕಂಪ್ಯೂಟರ್ ಆ್ಯಂಡ್ ಪ್ರಿಂಟರ್. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಆಲ್ರೆಡಿ ಹೇಳಿರೋಗೆ ಆಫ್ಟರ್ FOB ವ್ಯಾಲ್ಯೂ ತೊಗೊಳ್ಳೋಣ. ಮತ್ತು ಟ್ರಾನ್ಸಿಟ್ ಇನ್ಸೂರೆನ್ಸ್ ಇದು ಕೂಡ ಆಫ್ಟರ್ FOB ವ್ಯಾಲ್ಯೂ ತೊಗೊಳ್ಳೋಣ. ನೆಕ್ಸ್ಟ್ ನೋಡಿ, ಬ್ರೋಕರೇಜ್ ಪೇ ಟು ಏಜೆಂಟ್ ಆಫ್ ಎಕ್ಸ್ಪೋರ್ಟರ್. ಆಯಿತಾ? ಬ್ರೋಕರೇಜ್ ಚಾರ್ಜಸ್ ತೊಗೊಬೇಕಾದ್ರೆ ಕೀಪ್ ಇಟ್ ಮೈಂಡ್, ಬೈಯಿಂಗ್ ಕಮಿಷನನ್ನು ನೀವು ಆ್ಯಡ್ ಮಾಡಬೇಡಿ. ಆಯಿತಾ? ಇಲ್ಲಿ ನೋಡಿ, ಬ್ರೋಕರೇಜ್ ಪೇಡ್ ಟು ಎ ಏಜೆಂಟ್ ಆಫ್ ಎಕ್ಸ್ಪೋರ್ಟರ್. ಎಕ್ಸ್ಪೋರ್ಟರ್ ಏಜೆಂಟ್ ಅಂದರೆ ಅವರು ಸೆಲ್ಲಿಂಗ್ ಕಮಿಷನ್ ಅದು. ಆಯಿತಾ? ಎಕ್ಸ್ಪೋರ್ಟರ್ ಅಥವಾ ಬ್ರೋಕರೇಜ್ ಪೇಡ್ ಇನ್ ಇಂಡಿಯಾ ಅಂತ ಕೊಟ್ಟರು ಕೂಡ ನೀವು ಅದನ್ನು ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಎಕ್ಸ್ಪೋರ್ಟರ್ ಅವರ ಒಂದು ಏಜೆಂಟನ್ನು ಇಂಡಿಯಾಗೆ ಕಳಿಸಿರ್ತಾನೆ, ಅದನ್ನು ಸೆಲ್ಲಿಂಗ್ ಏಜೆಂಟ್, ಸೆಲ್ಲಿಂಗ್ ಕಮಿಷನ್, ಸೆಲ್ಲಿಂಗ್ ಬ್ರೋಕರೇಜ್ ಅಂತಲೂ ಹೇಳ್ಬೋದು. ಆಯಿತಾ? ಎಕ್ಸ್ಪೋರ್ಟರ್ ಏಜೆಂಟ್ಸಿಗೆ ಏನಾದರೂ ಬ್ರೋಕರೇಜ್ ಕಮಿಷನನ್ನು ಕೊಟ್ಟಿದ್ದಾರೆ ಅಂದರೆ ತೊಗೊಳ್ಳಿ. ಬಟ್ ಇಂಪೋರ್ಟರ್ ಏಜೆಂಟ್ ಅಥವಾ ಇಂಪೋರ್ಟರ್ ಏಜೆಂಟರ್ಗೆ ಕಮಿಷನ್ ಬ್ರೋಕರೇಜ್ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡಬೇಡಿ. ಆಯಿತಾ? ಸೊ ಬ್ರೋಕರೇಜ್ ಪೇ ಟು ಏಜೆಂಟ್ ಆಫ್ ಎಕ್ಸ್ಪೋರ್ಟರ್ ಏಜೆಂಟಿಗೆ ಬ್ರೋಕರೇಜ್ ಪೇ ಮಾಡ್ತಾ ಇದ್ದಾರೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, 175 ಫಾರ್ ಕಂಪ್ಯೂಟರ್ಸ್, ನಾಟ್ ಪರ್ ಕಂಪ್ಯೂಟರ್ಸ್. ಅದರಿಂದ ಓವರಾಲ್ 175 ರುಪಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ದೆನ್ ಪ್ರಿಂಟರ್ 125 ಅಲ್ಲ, 125 9,250. ಓಕೆ, ಆ್ಯಡ್ ಮಾಡಿಕೊಂಡ್ರೆ ನಮಗೆ FOB ವ್ಯಾಲ್ಯೂ ಸಿಗುತ್ತೆ. ಆ್ಯಡ್ ಮಾಡ್ಕೊಳ್ಳಿ. $5,225 3,86,650. ದೆನ್ FOB ವ್ಯಾಲ್ಯೂ ಸಿಕ್ಕಿದೆ, ಅದಕ್ಕೆ ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಆಯಿತಾ? ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಲ್ಲಿ ನೋಡಿ, ಏರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಪ್ ಟು ಬಜ್ಪೆ ಏರ್ಪೋರ್ಟ್ ಫಾರ್ ಕಂಪ್ಯೂಟರ್ $500 ಆ್ಯಂಡ್ ಫಾರ್ ಪ್ರಿಂಟರ್ $250 ಅಪ್ ಟು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಆಯಿತಾ? ಸೊ ಇಲ್ಲಿ ಕಂಪ್ಯೂಟರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಪ್ ಟು ಬಜ್ಪೆ ಏರ್ಪೋರ್ಟ್ವರೆಗೂ. ಆಯಿತಾ? ಅಂದರೆ ಇದು USA ಆಗಿದೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕ್ಲಿಯರಾಗಿ ಕೊಟ್ಟಿಲ್ಲ, ಅದರಿಂದ 20% ಆಫ್ FOB ವ್ಯಾಲ್ಯೂ ತೊಗೊಳ್ಳೋಣ. 20% ಆಫ್ FOB ವ್ಯಾಲ್ಯೂ ಅಂದರೆ ನೀವು ಹೀಗೂ ತೊಗೊಬೋದು. 5175 ಮೇಲೆ 20% ಮಾಡಿಕೊಂಡ್ರೆ 500 ಬರುತ್ತೆ. 20% ಆಫ್ FOB ವ್ಯಾಲ್ಯೂ ಮತ್ತು 500 ವಿಚ್ ಎವರ್ ಈಸ್ ಲೆಸ್. ಸೊ ಯಾವುದು ತೊಗೊಳ್ಳಿ, ವಿಚ್ ಎವರ್ ಈಸ್ ಲೆಸ್ ಅಮೌಂಟ್ ಅಂದರೆ $500 ಕಡಿಮೆ ಅಮೌಂಟ್ ಬರುತ್ತೆ, ಅಂದರೆ 32,000.
ಏರ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಬಂದಿದ್ದಾರೆ, ಬೈ ಏರ್ವೇಯಿಂದ ಬಂದಿದ್ದಾರೆ. ಆದ್ದರಿಂದ ನಾವಿಲ್ಲಿ ಒಂದು 20% ಆಫ್ FOB ವ್ಯಾಲ್ಯೂಯನ್ನು ತಗೊಳ್ಳಿ ಅಥವಾ ಆ್ಯಕ್ಚುಯಲ್ ಫ್ರೈಟ್ ತಗೊಳ್ಳಿ. ವಿಚ್ ಎವರ್ ಈಸ್ ಲೆಸ್ ವಿ ಶುಡ್ ಕನ್ಸಿಡರ್. ಆಯಿತಾ, ನಾವು ಲೆಸ್ $500 ಇದೆ ಅದನ್ನು ತೊಗೊಂಡಿದ್ವಿ. ಹಾಗೆ ಪ್ರಿಂಟರನ್ನು ಬೈ ಪೋರ್ಟ್ವರೆಗೂ ಬಂದಿದೆ ಅಂದರೆ 250. ಇದನ್ನು ಹಾಗೆ ತೊಗೊಳ್ಳಿ, ರುಪಿಗೆ ಕನ್ವರ್ಟ್ ಮಾಡಿ 18,500. ದೆನ್ ನೆಕ್ಸ್ಟ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ 500 ಮತ್ತು 150. ಓಕೆ, ಟೋಟಲ್ ಮಾಡಿಕೊಂಡ್ರೆ ನಮಗೆ ಅಸೆಸಬಲ್ ವ್ಯಾಲ್ಯೂಸ್ ಸಿಗುತ್ತೆ. ಲಿಸನ್, ಇದೊಂದು ಪಾಯಿಂಟ್ ನೋಡಿ. ಲಾರಿ ಫ್ರೈಟ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಕಂಪ್ಯೂಟರ್ ಆ್ಯಂಡ್ ಪ್ರಿಂಟರ್ ಟು ನರೇಂದ್ರ ಪ್ರಿಂಟರ್ ಮ್ಯಾಂಗ್ಳೂರ್ ₹3,000 ಆ್ಯಂಡ್ ₹2,000 ರೆಸ್ಪೆಕ್ಟಿವ್ಲಿ. ಅಂದರೆ ಇದು ಮಂಗಳೂರು ಪೋರ್ಟಿಂದ ನರೇಂದ್ರ ಪ್ರಿಂಟರ್ ಆಫೀಸ್ ಅಥವಾ ಫ್ಯಾಕ್ಟ್ರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆಗಿರುವಂಥ ಲಾರಿ ಫ್ರೈಟನ್ನು ನಾವು ಅಸೆಸಬಲ್ ವ್ಯಾಲ್ಯೂ ಅಲ್ಲಿ ತೊಗೊಳ್ಳೋ ಆಗಿಲ್ಲ. ಆಯಿತಾ, ಅದರಿಂದ ಅದನ್ನು ನಾವು ತೊಗೊಂಡಿಲ್ಲ. 4,01,600, 5,625, 4,16,250. ಓಕೆ, ಸೊ ನಮಗೆ ಅಸೆಸಬಲ್ ವ್ಯಾಲ್ಯೂ ಸಿಕ್ಕಿದೆ. ಕಂಪ್ಯೂಟರ್ ಅಸೆಸಬಲ್ ವ್ಯಾಲ್ಯೂ ಬಂದು 4,01,600, ಪ್ರಿಂಟರ್ ಅಸೆಸಬಲ್ ವ್ಯಾಲ್ಯೂ ಬಂದು 4,16,250. ಸೊ ಅಸೆಸಬಲ್ ವ್ಯಾಲ್ಯೂ ಇದೆ. ಇದನ್ನ ಇಟ್ಕೊಂಡು ನಾವು ಕಸ್ಟಮ್ ಡ್ಯೂಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ಅಮೌಂಟ್ ತೊಗೊಳ್ಳಿ. ಫಸ್ಟ್ ಅಸೆಸಬಲ್ ವ್ಯಾಲ್ಯೂ, ಪ್ರಿಂಟರ್ ಅಸೆಸಬಲ್ ವ್ಯಾಲ್ಯೂ. ಓಕೆ, ಟೋಟಲ್ ವ್ಯಾಲ್ಯೂ, ಟೋಟಲ್ ಡ್ಯೂಟಿ, ಪ್ರಿಂಟರ್ದು ಟೋಟಲ್ ವ್ಯಾಲ್ಯೂ, ಟೋಟಲ್ ಡ್ಯೂಟಿ. ಸೊ ಅಸೆಸಬಲ್ ವ್ಯಾಲ್ಯೂ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಆ್ಯಡ್ BCD at 12.5% ಕೊಟ್ಟಿದ್ದಾರೆ ನೋಡಿ. BCD 12.5% ಮತ್ತು IGST ಎರಡೇ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅದು ಬಿಟ್ಟು ಯಾವುದೇ ರೀತಿ NCCD, CVD, ಸೇಫ್ ಗಾರ್ಡ್ ಡ್ಯೂಟಿ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಓಕೆ, BCD 12.5% ಆನ್ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? 4,01,600 ಇಂಟು 12.5% ಅಂದರೆ 50,200. 50,200. ಓಕೆ, ಅಟ್ ಎ ಟೈಮ್ ಪ್ರಿಂಟರ್ ಕೂಡ ಮಾಡ್ಕೊಳ್ಳಿ. 52,031, 52,000. ಓಕೆ, ನೆಕ್ಸ್ಟು ಟೋಟಲ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ಸಬ್ ಟೋಟಲ್ ಎ, ಬಿಕಾಸ್ ಯಾವುದೇ ರೀತಿ NCCD ಮತ್ತು CVD ಅಥವಾ ಬೇರೆ ಯಾವುದೋ ಡ್ಯೂಟೀಸ್ ಕೊಟ್ಟಿಲ್ಲ. ಓಕೆ, ಸೊ ಆ್ಯಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಆನ್ ಡ್ಯೂಟೀಸ್. ಇದು ಕಂಪಲ್ಸರಿ ತೊಗೊಬೇಕು. 50,200 ಮೇಲೆ 10%, 5,020. 5,020. ಹಾಗೆ 50-31 ಮೇಲೆ 10%, 5,203. 5,203. ಓಕೆ, ಸೊ ಇಲ್ಲಿ ಸೇಫ್ ಗಾರ್ಡ್ ಡ್ಯೂಟಿ ಯಾವುದು ಕೊಟ್ಟಿಲ್ಲ. ಸಬ್ ಟೋಟಲ್ ಬಿ ಮಾಡ್ಕೊಳ್ಳಿ. ಟೋಟಲ್ 4,56,820, 55,220, 4,73,483, 57,234. ಓಕೆ, ನೆಕ್ಸ್ಟ್ IGST 18% ಹೇಳಿದ್ದಾರೆ. ಇದನ್ನು ಸಬ್ ಟೋಟಲ್ ಬಿ ಅಮೌಂಟ್ ಕಾಲಮಲ್ಲಿ ತೊಗೊಳ್ಳಿ. ಅಂದರೆ 4,56,820 ಇಂಟು 18%, 82,228. 82,228. ಅಗೇನ್ 4,73,483 ಮೇಲೆ 18%, 85,227. 85,227. ಓಕೆ, ಟೋಟಲ್ ಮಾಡಿಕೊಂಡು ನಮಗೆ ಕಸ್ಟಮ್ ಡ್ಯೂಟಿ ಪೇಬಲ್ ಸಿಗುತ್ತೆ. ಓಕೆ, 1,37,448, 5,58,710,
1,42,461. ಓಕೆ, ಟೋಟಲ್ ಡ್ಯೂಟಿ ಸಿಕ್ಕಿದೆ. ಅವ್ರು ಎಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಪ್ಪ ಅಂದರೆ ಒಂದು 1,37,448 ಪ್ಲಸ್ 1,42,461 ಟೋಟಲ್ 2,79,909 ರುಪೀಸನ್ನು ಪೇ ಮಾಡಬೇಕು. ಓಕೆ, ಇಷ್ಟು ಟ್ಯಾಕ್ಸನ್ನು ನಾವು ಪೇ ಮಾಡಬೇಕಾಗಿ ಬರುತ್ತೆ. ಓಕೆ, ಸೊ ಇಲ್ಲಿಗೆ ನಿಮ್ಮ 2018 ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಬಿಸ್ನೆಸ್ ಟ್ಯಾಕ್ಸೇಷನ್ 2 GST ಆ್ಯಂಡ್ ಕಸ್ಟಮ್ ಡ್ಯೂಟಿ. ಸೊ ಈ ಸಬ್ಜೆಕ್ಟಿನ ಎಲ್ಲ ಪ್ರಾಬ್ಲಮನ್ನು ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು.